Praise the Lord. Praise the Lord. Hallelujah. Hallelujah. ಎಷ್ಟು ಮಂದಿ ಸಂತೋಷವಾಗಿದ್ದಾರೆ. ಆಮೆನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇನ್ನೊಂದು ವರ್ತಿ ನಾವೆಲ್ಲ ಒಟ್ಟಾಗಿ ಸೇರಿ ಆಲಯಕ್ಕೆ ಬರುವಂತೆ ಆತನ ಮಾಡಿದಂಥ ಸಹಾಯವನ್ನು ನೆನೆಸಿ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಮಳೆ ಇದ್ರೂ ಸಹ ನಮಗೆ ದೇವರು ಬರಲಿಕ್ಕೆ ಕೃಪೆ ಕೊಟ್ಟದನ್ನು ನೆನೆಸಿ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಕಳೆದ ಒಂದು ವಾರ ದೇವರು ನಮ್ಮನ್ನೆಲ್ಲ ಅದ್ಭುತ ರೀತಿಯಾಗಿ ನಡೆಸಿದನು, ಕಾದನು, ಸಲಹಿದನು. ಅದನ್ನು ನೆನೆಸಿ ಸ್ವಲ್ಪ ಸಮಯ ನಮ್ಮ ಬಾಯಿಗಳನ್ನು ತೆರೆದು ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಸ್ತೋತ್ರಪ್ಪ, ಸ್ತೋತ್ರಪ್ಪ, ನಿನಗೆ ಸ್ತೋತ್ರಪ್ಪ, ನಿನಗೆ ಸ್ತೋತ್ರಪ್ಪ. ಕಳೆದ ಒಂದು ವಾರ ನೀ ನಮ್ಮನ್ನು ಅದ್ಭುತ ರೀತಿಯಾಗಿ ನಡೆಸಿದಕ್ಕಾಗಿ ಸ್ತೋತ್ರ. ಕಣ್ಮಣಿ ರೀತಿಯಾಗಿ ನಡೆಸಿದಕ್ಕಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸುತ್ತೇವಪ್ಪ. ಎಲ್ ಶಡಾಯಿ ಆಗಿ ನಮ್ಮ ಜೊತೆಯಲ್ಲಿದ್ದು ತಂದೆ, ನಮ್ಮ ಕಾಲು ಕಲ್ಲಿಗೆ ತಡಗದಂತೆ ತಂದೆ, ನೀನು ನಮ್ಮನ್ನ ಎತ್ತಿ ನಿಲ್ಲಿಸಿದಕ್ಕಾಗಿ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವಪ್ಪ. ನಿನ್ನನ್ನೇ ನಾವು ಆರಾಧಿಸುತ್ತೇವೆ ಸ್ವಾಮಿ, ನಿನ್ನನ್ನೇ ನಾವು ಕೊಂಡಾಡುತ್ತೇವಪ್ಪ, ನಿನ್ನನ್ನೇ ನಾವು ಹೊಗಳುತ್ತೇವೆ ಸ್ವಾಮಿ. ಎಲ್ಲ ನಾಮದಲ್ಲಿ ಮೇಲಾದ ನಿನ್ನ ನಾಮವನ್ನು ನಾವು ಮೇಲಕ್ಕೆತ್ತುತ್ತೇವೆ ಅಪ್ಪ. ನೀನೇ ಆರಾಧನೆಗೆ ಯೋಗ್ಯನಾದ ದೇವರು ಸ್ವಾಮಿ. ಪರಿಶುದ್ಧರಲ್ಲಿ ಪರಿಶುದ್ಧನಾದ ದೇವರು ನೀನು ಅಪ್ಪ. ಇರುವಾತನು, ಇದ್ದಾತನು, ಇನ್ನು ಮುಂದೆ ಬರಲಿರುವಾತನು ನೀನು ಆಗಿದೆಯಪ್ಪ. ನಿನ್ನನ್ನು ನಾವು ಸ್ತುತಿಸುತ್ತೇವೆ. ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ತುಮ್ಸಾ ಗೋಹಿನಾಯಿ, ನಿನ್ನ ಹಾಗೆ ಪ್ರೀತಿಸಲು ಯಾರಿಂದಲೂ ಸಾಧ್ಯವಿಲ್ಲ. ನಿನ್ನ ಅಪರಿಮಿತವಾದ ಪ್ರೀತಿಗೋಸ್ಕರ ನಾವು ಈ ಮುಂಚಾನೆ ಸಮಯದಲ್ಲಿ ಎಲ್ಲರ ಬಾಯಿಗಳನ್ನ ತೆರೆದು ಥ್ಯಾಂಕ್ಸ್ ಹೇಳುವ. ಆತನು ಮಾಡಿದ ಎಲ್ಲ ಉಪಕಾರಗಳನ್ನು ನೆನೆಸಿ ಕೃತಜ್ಞತೆ ಹೃದಯದಿಂದ ಎಲ್ಲರೂ ಸೇರಿ ಹೀಗೆ ಹೇಳೋಣ. ನಿನ್ನ ಹಾಗೆ ಯಾರು ಇಲ್ಲ. कोई
ನಿನ್ನ ಗ್ಲೋರಿ ಇಳಿದು ಬರಲಿ, ನಿನ್ನ ಗ್ಲೋರಿ ಇಳಿದು ಬರಲಿ. ಒರಿ ಬಾಬಾ ಶಂಕರ ಸಿಯಂದರು, ಒರಿ ಬಾಬಾ ಸಿಯಂದರು. ಯೇಸುವೇ ನಿನಗೆ ಸ್ತೋತ್ರ, ನಿನಗೆ ಸ್ತೋತ್ರಪ್ಪ. ಆತನು ನಮ್ಮ ಮಧ್ಯದಲ್ಲಿದ್ದಾನೆ, ನಮ್ಮ ಮಧ್ಯದಲ್ಲಿ ಆತನು ಚಲಿಸ್ತಾ ಇದ್ದಾನೆ. ನಮ್ಮ ಶಂಕರ ನಮ್ಮ ಸಿಯಂದರು. Thank you, Jesus. We praise you. Thank you, Holy Spirit. ನಿನ್ನ ಹಾಗೆ ಯಾರಿಲ್ಲ ಸ್ವಾಮಿ, ನಿನ್ನ ಹಾಗೆ ಎಲ್ಲೂ ಇಲ್ಲಪ್ಪ. ನಮಗೆ ಪೂರ್ಣ ನಂಬಿಕೆ ಉಂಟು, ನಿನ್ನ ಹಾಗೆ ಯಾರಿಲ್ಲ ಸ್ವಾಮಿ. Thank you, Jesus. Thank you, Jesus. Hallelujah. Hallelujah. ಶಬ್ದವಾಗಿ ಹೇಳೋಣ, Hallelujah. Amen. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಎಷ್ಟು ಮಂದಿ ನಂಬ್ತೀರಿ ಯೇಸುವಿನ ನಾಮದಲ್ಲಿ ಶಕ್ತಿ ಉಂಟಂತ? ನಂಬುವವರ ಕೈ ಇನ್ನೂ ಸಹ ಮೇಲೆ ಹೋಗ್ಬೇಕು. Hallelujah. Amen. ಯೇಸುವಿನ ನಾಮದಲ್ಲಿ ಶಕ್ತಿ ಉಂಟು. ಇವತ್ತು ಆ ಶಕ್ತಿಯಿಂದಲೇ ನಾವು ಇವತ್ತು ಇಲ್ಲಿ ನಿಂತಿರುವುದು. ಆಮೇಲೆ ಪಕ್ಕದಲ್ಲಿ ಕೈ ಕೊಟ್ಟರೆ ಹೇಳ್ರಿ, ನಿಮ್ಮೊಳಗೆ ಒಂದು ಶಕ್ತಿ ಉಂಟು, ಯೇಸುವಿನ ಶಕ್ತಿ ಉಂಟು. ಪಕ್ಕದಲ್ಲಿ ಕೈ ಕೊಟ್ಟರೆ ಹೇಳ್ರಿ, ಯೇಸುವಿನ ಶಕ್ತಿ ನಿಮ್ಮಲ್ಲಿ ಇದೆ ಎಂಬುದಾಗಿ. ಯೇಸುವಿನ ಶಕ್ತಿ ನಮ್ಮಲ್ಲಿರುವಾಗ ಸೈತಾನನು ನಮ್ಮನ್ನು ಮುಟ್ಲಿಕ್ಕಾಗ್ತದ? ಆಗುದಿಲ್ಲ. ದೇವರ ವಾಕ್ಯ ಹೇಳ್ತದೆ, ನಮ್ಮನ್ನ ದೇವರು ಬೇಟೆಗಾರನ ಬಲೆಯಿಂದಲೂ ಮರಣಕಾರ ವ್ಯಾಧಿಯಿಂದಲೂ ತಪ್ಪಿಸುತ್ತಾನೆ ಎಂಬುದಾಗಿ. ಯಾಕೆ? ಯೇಸುವಿನ ಶಕ್ತಿ ನಮ್ಮಲ್ಲಿ ಇರುವುದರಿಂದ. ಆಮೇಲೆ ಕರ್ತನನ್ನು ನಾವು ಆಶ್ರಯಿಸಿಕೊಂಡದ್ರಿಂದ ನಮಗೆ ಭಯ ಉಂಟಾ? ನಮಗೆ ಹೆದರಿಕೆ ಉಂಟಾ? ಯಾಕೆ? ಯೇಸುವೆ ನಮ್ಮ ಆಶ್ರಯವಾಗಿದ್ದಾನೆ. ಆಮೇಲೆ ಹಾಲೆಲೂಯ. ನಾವೆಲ್ಲ ಸೇರಿ ಹೆದರದಿರು, ಹೆದರದಿರು, ಇಮ್ಯಾನುವೇಲನು ಜೊತೆಗಿರುವನು ಎಂಬುದಾಗಿ ಹಾಡುತ್ತಾ ಅದನ್ನು ಬಯಲುಪಡಿಸುವ ಸಂತೋಷಪೂರ್ವಕವಾಗಿ ಕರಗಳನ್ನು ಕಟ್ಟುತ್ತಾ ಇಮ್ಯಾನುವೇಲನು ನಮ್ಮ ಕೂಡ ಇರುವ ದೇವರು ಆತನಾಗಿದ್ದಾನೆ. ಹೆದರದಿರು, ಹೆದರದಿರು, ಇಮ್ಯಾನುವೇಲ
ಸಲ್ಲಿಸೋಣ. ಸ್ತೋತ್ರ ಅಪ್ಪ, ನಿನಗೆ ಸ್ತೋತ್ರ. ನೀವು ಮಾಡಿದಂತ ಎಲ್ಲ ಅದ್ಭುತಕ್ಕೋಸ್ಕರ ಸ್ತೋತ್ರ, ಕಾರ್ಯಗಳಿಗೋಸ್ಕರ ಸ್ತೋತ್ರ, ಎಲ್ಲ ಆಶೀರ್ವಾದಗಳಿಗೋಸ್ಕರ ಸ್ತೋತ್ರ ಅಪ್ಪ. ತಂದೆ, ನನ್ನ ಬೇಟೆಗಾರ ಬಲಿಯಿಂದಲೂ ಮರಣಕಾರ ವ್ಯಾಧಿಯಿಂದಲಪ್ಪ ತಪ್ಪಿಸಿ ತಂದೆ, ನಿನ್ನ ಶೀಲ್ಡ್, ನಿನ್ನ ಪ್ರೊಟೆಕ್ಷನ್ ಅನ್ನ ನನಗೆ ಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ. ಆತನಿಗೆ ಸ್ತೋತ್ರವನ್ನು ಸಲ್ಲಿಸೋಣ. Thank you, Jesus.
Jesus. ನಿನಗೆ ಸ್ತೋತ್ರ. Thank you, Jesus. ನಿನಗೆ ಸ್ತೋತ್ರ. ನಿನಗೆ ಸ್ತೋತ್ರ, ಸ್ವಾಮಿ. ನಿನಗೆ ಸ್ತೋತ್ರ, ಸ್ವಾಮಿ. ನಿನಗೆ ಸ್ತೋತ್ರ. ನಿನಗೆ ಸ್ತೋತ್ರ, ಸ್ವಾಮಿ. Thank you, Jesus. Thank you, Jesus. Thank you, Jesus. Thank you, Jesus. ಈ ಪರಿಶುದ್ಧವಾದ ದೇವರಾಗಿದ್ದೀರಿ. ಈ ಪರಿಶುದ್ಧತೆಯನ್ನು ವಾಸ ಮಾಡುವ ದೇವರಾಗಿದ್ದೀರಪ್ಪ. ತಂದೆ, ನಿನ್ನ ರಕ್ತ ನಮ್ಮ ಮೇಲೆ ಇರುವುದಕ್ಕೋಸ್ಕರ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಯೇಸುವಿನ ರಕ್ತ ನಮ್ಮ ಮೇಲೆ ಇರುವಾಗ ಯಾರು ಸಹ ನಂಬಲಿಕ್ಕೆ ಆಗುವುದಿಲ್ಲಪ್ಪ. ನಿನ್ನ ಆ ರಕ್ತಕ್ಕೋಸ್ಕರ, ನಿನ್ನ ಆ ಕಲ್ವಾರಿ ಕ್ರೂಸಲ್ಲಿ ಸುರಿಸಿದ ಆ ರಕ್ತಕ್ಕೋಸ್ಕರ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವಪ್ಪ. ಥ್ಯಾಂಕ್ ಯು, ಹೋಲಿ ಸ್ಪಿರಿಟ್. Thank you, Holy Spirit. Thank you, Holy Spirit. Thank you, Holy Spirit. You're holy. Thank you, Jesus. ನಮಗೆ ನೀನು ಆ ಮಗಳ ಸ್ಥಾನವನ್ನು ಇವತ್ತು ಕೊಟ್ಟದಕ್ಕಾಗಿ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವಪ್ಪ. ಅನೇಕರಿಗೆ ಈ ಭಾಗ್ಯ ಇಲ್ಲದಾಗಿಯೂ ನನಗೆ ನಿಮಗೆ ಆತನ ಭಾಗ್ಯವನ್ನು ಕೊಟ್ಟಿದ್ದಾರೆ. ಅದನ್ನು ನೆನೆಸಿ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವ. ನಾವು ಆತನ ಸುತ್ತ ಇದ್ದೇವೆ. ಆತನು ನಮಗೆ ಕ್ರಯಕ್ಕೆ ತೆಗೆದುಕೊಂಡ ದೇವರಾಗಿದ್ದಾನೆ. We have sealed under the blood of Jesus. Jesus. ಯಾರು ನಮ್ಮ ಹತ್ತಿರ ಬರದಿದ್ದರೂ ಸಹ, ಯಾರು ನಮ್ಮನ್ನು ಕೇರ್ ಮಾಡದಿದ್ದರೂ ಸಹ, ಮಗನೇ ಮಗಳೆಂದಾಗಿ ಕರೆಯುವ ಒಬ್ಬರಿದ್ದಾರೆ. ಆತನು ಯೇಸು ಆಗಿದ್ದಾರೆ. ಪ್ರತಿನಿತ್ಯವೂ, ಪ್ರತಿ ನಿಮಿಷವೂ, ಪ್ರತಿ ಗಳಿಗೆ, ಒಂದೊಂದು ಸೆಕೆಂಡ್ ನಮ್ಮ ಒಳಗೆ ವಾಸ ಮಾಡುವ ದೇವರು ಆತನಾಗಿದ್ದಾರೆ. ನಾವು ಆತನಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಎಷ್ಟೊತ್ತಪ್ಪ ನಿನ್ನನ್ನು ಆರಾಧಿಸಲಿಕ್ಕೆ ತಂದೆ. ನಮ್ಮೆಲ್ಲರಿಗೆ ನೀನು ಕೊಟ್ಟಂತ ಕೃಪೆಗೋಸ್ಕರ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವಪ್ಪ. ತಂದೆ, ಆರಾಧನೆ ಮಾಡುವಂತ ಪ್ರತಿಯೊಬ್ಬ ನಿನ್ನ ಮಕ್ಕಳನ್ನ ಹೇಳುವಾಗಿ ಆಶೀರ್ವದಿಸಪ್ಪ. ನಿನ್ನ ಬಲದಿಂದ, ನಿನ್ನ ಆತ್ಮನ ಬಲದಿಂದ ತುಂಬಿಸಿ, ಮಹಿಮೆಯಿಂದ ಮಹಿಮೆಗೆ, ಪ್ರಭಾವದಿಂದ ಪ್ರಭಾವಕ್ಕೆ ಅಪ್ಪ. ತಂದೆ, ಎಲ್ಲ ಸ್ಟೆಪ್ ತಂದೆ ಮೇಲಕ್ಕೆ ಹೋಗ್ಲಿಕ್ಕಾಗುವಂತೆ ನೀನು ಸಹಾಯ ಮಾಡು ಸ್ವಾಮಿ. ತಂದೆ, ಮುಂದಿನ ಎಲ್ಲ ಭಾಗಗಳಲ್ಲಿ ನಿನ್ನ ಕರೆಗಳಲ್ಲಿ ಒಪ್ಪಿಸ್ತೇನಪ್ಪ. ಪ್ರತಿಯೊಂದು ಭಾಗದಲ್ಲಿ ನಿನ್ನ ನಾಮ ಒಂದೇ ಮಹಿಮೆ ಹೊಂದಲಿ ಅಪ್ಪ. ಅನೇಕ ಸಾಕ್ಷಿ ಭಾಗಗಳಲ್ಲಿ ನಿನ್ನ ನಾಮದ ಮಹಿಮೆಗೋಸ್ಕರ ಎಬ್ಬಿಸಪ್ಪ. ಕೀರ್ತನೆ ಭಾಗವನ್ನು ಆಶೀರ್ವದಿಸಪ್ಪ. ಕಾಣಿಕೆ ಭಾಗವನ್ನು ಆಶೀರ್ವದಿಸು. ವಾಕ್ಯದ ಭಾಗವನ್ನು ಆಶೀರ್ವದಿಸು. ಎಲ್ಲವನ್ನು ನಿನ್ನ ಕರೆಗಳಲ್ಲಿ ಒಪ್ಪಿಸುತ್ತ ಯೇಸುವಿನ ನಾಮದಲ್ಲಿ ಬೇಡುವುದೇನೆ ನನ್ನ ಪ್ರೀತಿಯ ತಂದೆಯೇ. ಆಮೆನ್. ಪ್ರೈಸ್ ದ ಲಾರ್ಡ್. ಎಷ್ಟು ಜನ ಸಂತೋಷ ಉಳ್ಳವನಾಗಿ ಪ್ರೈಸ್ ದ ಲಾರ್ಡ್. ಮನೆ ಬರ್ತಾ ಇದ್ರು ಸಹ ನಾವು ದೇವರಲ್ಲಿ ಸಂತೋಷ ಪಡ್ತಾ ಇದ್ದೇವೆ. ಆಮೇನ್, ಹಲ್ಲೆಲೂಯ. ಯಾಕಂದ್ರೆ ನಮ್ಮ ದೇವರು ಒಳ್ಳೆಯ ದೇವರಾಗಿದ್ದಾನೆ. ಆಮೇನ್. ಅಲ್ಲಿ ನನ್ನ ಸಿಸ್ಟರ್ ತಾರ ಜೋಷ್ನ ಬಾಬೆನ್ ಬಂದಿದ್ದಾರೆ. ಕರೆಕ್ಟ್ ಸ್ವಾಗತ ಮಾಡುವ, ಅವರಿಗೋಸ್ಕರ, ಅವರ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡುವ. ದೇವರು ದೊಡ್ಡ ಕಾರ್ಯವನ್ನು ಅವರ ಜೀವಿತದಲ್ಲಿ ಸಹ ಮಾಡುವವನಾಗಿದ್ದಾನೆ. ಸತ್ಯವೇದ ಪುಸ್ತಕದಲ್ಲಿ ಮಾರ್ಕನು ಬರೆದ ಸುವಾರ್ತೆ ಅದರಲ್ಲಿ 4ನೇ ಅಧ್ಯಾಯ ಅದರಲ್ಲಿ 35ರಿಂದ 37 ವಾಕ್ಯ ತನಕ. ಆ ಹೊತ್ತು ಸಾಯಂಕಾಲವಾದಾಗ ಆತನು ಅವರಿಗೆ ಆಚೆ ದಡಕ್ಕೆ ಹೋಗೋಣ ಎಂದು ಹೇಳಲು ಅವರು ಆ ಜನರ ಗುಂಪನ್ನು ಬಿಟ್ಟು ಆತನನ್ನು ಅದೇ ದೋಣಿಯಲ್ಲಿ ಹಾಗೆಯೇ ಕರೆದುಕೊಂಡು ಹೋದರು. ಬೇರೆ ದೋಣಿಗಳು ಆತನ ಸಂಗಡ ಇದ್ದವು. ತರುವಾಯ ದೊಡ್ಡ ಬಿರುಗಾಳಿ ಎದ್ದು ತೆರೆಗಳು ಆ ದೋಣಿಗೆ ಬಡೆದು ಒಳಗೆ ನುಗ್ಗಿದ್ದರಿಂದ ಆ ದೋಣಿ ಆಗಲೇ ತುಂಬುವುದಕ್ಕೆ ಬಂದಿತ್ತು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇವ ವಾಕ್ಯ ಎಷ್ಟು ಜನರಿಗೆಲ್ಲ ಗೊತ್ತುಂಟು. ಹಲ್ಲೆಲೂಯಾ. ಅನೇಕ ಸಂದೇಶಗಳು ಈ ಒಂದು ವಾಕ್ಯದಲ್ಲಿ ನಾವು ಕೇಳಿದ್ದೇವೆ. ಇವತ್ತು ನಾನು ಸಹ ನಂಬ್ತೇನೆ ಈ ವಾಕ್ಯದ ಮೂಲಕ ದೇವರು ನಮ್ಮೊಂದಿಗೆ ಮಾತನಾಡುವವನಾಗಿದ್ದಾನೆ. ಆಮೇಲೆ ಅಲ್ಲಿ ಎಲ್ಲಿ ನೋಡಿ, ಯೇಸು ಸ್ವಾಮಿ ಸಾಯಂಕಾಲವಾದಾಗ ಆತನು ಅವರಿಗೆ ಅಂತ ಹೇಳಿದೆ, ಶಿಷ್ಯರಿಗೆ ಏನೇಳ್ತಾನೆ, ಆಚೆ ದಡಕ್ಕೆ ಹೋಗೋಣ ಎಂದು ಹೇಳಲು ಅವರು ಆ ಜನರ ಗುಂಪನ್ನು ಬಿಟ್ಟು ಆತನನ್ನು ಅದೇ ದೋಣಿಯಲ್ಲಿ ಹಾಗೆಯೇ ಕರೆದುಕೊಂಡು ಹೋದರು ಎಂಬುದಾಗಿ ಅಲ್ಲಿ ವಾಕ್ಯ ಇರ್ತದೆ. ಆಮೇಲೆ ಅಲ್ಲೆಲೂಯಾ. ಈ ಒಂದು ವಾಕ್ಯದ
ಒಂದು ಸತ್ಯವನ್ನು ನಾನು ನಿಮ್ಮೊಂದಿಗೆ ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ಪ್ರೈಸ್ ದಿ ಲಾರ್ಡ್. ಎಷ್ಟೇನಂತೆ ದೇವರ ಆತ್ಮನು ನಮ್ಮೊಂದಿಗೆ ಮಾತನಾಡ್ತಾನೆ. ಇವತ್ತು ನಾನಂತೆ ನಮ್ಮ ಜೀವಿತದಲ್ಲಿ ಸಹ ಆತನು ಮಾತನಾಡುವ ದೇವರಾಗಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ಇಲ್ಲಿ ನೋಡಿ, ಈ ಒಂದು 3ನೇ ಅಧ್ಯಾಯದಲ್ಲಿ ನೀವು ಗಮನಿಸುವುದಾದರೆ ಯೇಸು ಸ್ವಾಮಿ ಶಿಷ್ಯರ ಜೊತೆ ಮಾತನಾಡ್ತಾನೆ. ಶಿಷ್ಯರ ಜೊತೆ ಏನ್ ಮಾತನಾಡ್ತಾನೆ ಅಂತ ಹೇಳಿದ್ರೆ, ನಾವು ನೋಡ್ತೇವೆ ಸಾಮ್ಯದ ವಿಷಯದಲ್ಲಿ ಗುಟ್ಟುಗಳನ್ನು ತಿಳಿಸ್ತಾನೆ. ಸಾಮ್ಯಗಳು ನಾವು ನೋಡ್ತೇವೆ 3ನೇ ಅಧ್ಯಾಯದಲ್ಲಿ ಏನು ಸಾಮ್ಯದ ಬಗ್ಗೆ ಅಲ್ಲಿ ಬರೆಯಲ್ಪಟ್ಟಿದೆ. ಆ ಸಾಮ್ಯದ ಅರ್ಥವನ್ನು ಹೇಳ್ತಾ ಇದ್ದಾನೆ. ಅಂದ್ರೆ ಯೇಸು ಸ್ವಾಮಿ ಅವರ ಜೊತೆ ಏನ್ ಮಾತನಾಡ್ತಾರೆ ಅಂತ ಹೇಳಿದ್ರೆ, ನಾವು ವಾಕ್ಯದಲ್ಲಿ ನೋಡುವುದೇನಂತ ಹೇಳಿದ್ರೆ, ಆತ್ಮನಿಂದ ಏನು ಮಾಡ್ಲಿಕ್ಕೆ ಸಾಧ್ಯ, ಆತ್ಮನಿಂದ ಯಾವ ರೀತಿ ಜಯ ಕಾಣಲಿಕ್ಕೆ ಸಾಧ್ಯ ಎಂಬ ವಿಷಯದಲ್ಲಿ ಅಲ್ಲಿ ಏನ್ ಮಾಡ್ತಾನೆ, ಆ ಒಂದು ಸಾಮ್ಯದ ವಿಷಯದಲ್ಲಿ ಅಲ್ಲಿ ಹೇಳ್ತಾ ಇದ್ದಾನೆ. ಇವತ್ತು ಸಹ ಹಾಗೆ ನಾವು ದೇವರನ್ನು ನಂಬಿದ್ದೇವೆ, ಆದರೆ ನಮ್ಮ ದೇವರಲ್ಲಿ ಏನು ಮಾಡ್ಲಿಕ್ಕೆ ಸಾಧ್ಯ ಎಂಬುದಾಗಿ ನಾವು ಮರೆತು ಬಿಟ್ಟಿದ್ದೇವೆ. ಆಮೇಲೆ ಅಲ್ಲಿ ಎಷ್ಟು ಜನ ಹೇಳ್ತೀರಿ, ಅಲ್ಲಿ ನಮ್ಮ ದೇವರ ಒಂದು ಶಕ್ತಿ ಉಂಟು ಹೇಳ್ರಿ, ದೇವರಲ್ಲಿ ಒಂದು ಶಕ್ತಿ ಉಂಟು. ಆಮೇಲೆ ಆ ಶಕ್ತಿ ಇದ್ದದ್ರಿಂದ ಇವತ್ತು ಇಲ್ಲಿ ಬಂದಿದ್ದೇವೆ. ಪ್ರೈಸ್ ದಿ ಲಾರ್ಡ್. ಆಮೇಲೆ ಆರಾಧನೆ ಮಾಡಲು ಸ್ವೀಡನ್ ಹೇಳಿದ ಆ ಶಕ್ತಿ ಇದ್ದದ್ರಿಂದ ನಾವು ಇವತ್ತು ಆರಾಧನೆ ಮಾಡಲಿಕ್ಕೆ ಇಲ್ಲಿ ಬಂದಿದ್ದೇವೆ. ಹಲ್ಲೆಲೂಯಾ. ಯಾರು ಸುಮ್ಮನೆ ಬರುವುದಿಲ್ಲ, ಅಲ್ಲಿ ನಮ್ಮ ದೇವರು ಯಾರು ಎಂಬುದಾಗಿ ನಾವು ತಿಳಿದು ನಾವು ಆತನನ್ನು ಆರಾಧಿಸಲಿಕ್ಕೆ ಇಲ್ಲಿ ಬಂದಿದ್ದೇವೆ. ಅಲ್ಲಿ ನಾವು ನೋಡಿ ಯೋಹಾನ ಬರೆದ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಸಮಾರ್ಯ ಸ್ತ್ರೀಗೆ ಯೇಸು ಸ್ವಾಮಿ ಹೇಳ್ತಾನೆ, ಒಂದು ಕಾಲ ಬರ್ತದೆ ಜನರು ಬೆಟ್ಟಕ್ಕೆ ಹೋಗ್ಬೇಕಾಗಿಲ್ಲ, ಅಲ್ಲಿ ಒಂದು ಕಡೆ ಸೇರಿ ಅವರು ಆತ್ಮೀಯವಾಗಿ ಸತ್ಯವಾಗಿ ಅವರು ಆರಾಧಿಸುವ ಕಾಲ ಬರ್ತದೆ ಎಂಬುದಾಗಿ ದೇವರು ಮೊದಲೇ ಹೇಳಿದ ಪ್ರಕಾರ ಇವತ್ತು ನಾವು ಇಲ್ಲಿ ಸೇರಿ ಆತ್ಮೀಯವಾಗಿ ಸತ್ಯಕ್ಕೆ ತಕ್ಕಾಗಿ ನಾವು ಆರಾಧಿಸುವಂತೆ ದೇವರು ಇವತ್ತು ಸಹಾಯ ಮಾಡಿದ ನೆನೆಸಿ ನಾನು ದೇವರಿಗೆ ಸ್ತೋತ್ರ ಹೇಳ್ತೇನೆ. ಹಲ್ಲೆಲೂಯಾ. ಇಲ್ಲಿ ನೋಡಿ, ಈ ಯೇಸು ಸ್ವಾಮಿ ಆ ಸಾಮ್ಯ ಅಂದ್ರೆ ಏನು, ಒಗಟ್ಟಿನ ಅರ್ಥವನ್ನು ಹೇಳ್ತಾ ಇದ್ದಾನೆ. ದೇವರ ವಾಕ್ಯದಲ್ಲಿ ಏನೆಲ್ಲ ನಡೆಯುತ್ತದೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಒಬ್ಬನ ಜೀವಿತದಲ್ಲಿ ನಡೆಯಬಾರದು ಎಂಬುದಾಗಿ ಇರಬೇಕಾದ್ರೆ ಅವನು ವಾಕ್ಯ ಕೇಳಬಾರದು. ಹಾಗಾದ್ರೆ ವಾಕ್ಯದಲ್ಲಿ ಏನುಂಟು, ಒಂದು ಶಕ್ತಿ ಉಂಟು. ವಾಕ್ಯದಲ್ಲಿ ಏನುಂಟು, ಬಿಡುಗಡೆ ಉಂಟು. ಆಮೇಲೆ ಅಲ್ಲಿ ನೋಡಿ, ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನಾವು ನೋಡೋದಾದ್ರೆ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವೇನಾಗಿದ್ದು, ದೇವರಾಗಿದ್ದು. ಆ ವಾಕ್ಯವು ಯಾರ ಬಳಿಯಲ್ಲಿತ್ತು, ದೇವರ ಬಳಿಯಲ್ಲಿತ್ತು. ಆಮೇಲೆ ಅಲ್ಲಿ ಸತ್ಯವನ್ನು ಸ್ಪಷ್ಟವಾಗಿ ಹೇಳ್ತದೆ, ಆತನಿಲ್ಲದೆ ಯಾವುದು ಸಹ ಉಂಟಾಗಲಿಲ್ಲಂತೆ, ಆತನಿಲ್ಲದೆ ಯಾವುದು ಉಂಟಾಗಲಿಲ್ಲ ಅಂತ ಸತ್ಯವಾದ ಹೇಳ್ತಾರೆ. ಹಾಗಾದ್ರೆ ಎಲ್ಲ ಉಂಟಾದದ್ದು ಯಾರ ಮೂಲಕ, ಯೇಸುವಿನ ಮೂಲಕ. ಆಮೇಲೆ ಅಲ್ಲಿ ಯೇಸುವಿನ ಮೂಲಕ ಎಲ್ಲವನ್ನು ಉಂಟಾದದ್ದು. ನೀವು ಇಬ್ರಿಯ ಬರೆದ ಪತ್ರಿಕೆ 1ನೇ ಅಧ್ಯಾಯ 1ನೇ ವಾಕ್ಯ ನೀವು ಗಮನಿಸುವುದಾದ್ರೆ, ಇಬ್ರಿಯ ಬರೆದ ಪತ್ರಿಕೆ 1ನೇ ಅಧ್ಯಾಯ 1ನೇ ವಾಕ್ಯವನ್ನು ನೀವು ಗಮನಿಸುವುದಾದ್ರೆ ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಏನಂತ ಹೇಳಿದ್ರೆ, ಓದಿ ಯಾರಾದ್ರೂ ಗಟ್ಟಿಯಾದ ಶಬ್ದ. ಪುರಾತನ ಕಾಲದಲ್ಲಿ ನೋಡಿ, ನಮ್ಮ ಪಿತೃಗಳ ಸಂಗಡ ಪ್ರವಾದಿಗಳ ಬಾಯಿಂದ ಭಾಗವಾಗಿ ವಿಧ ವಿಧವಾಗಿ ಮಾತನಾಡಿದ ದೇವರು ಈ ಅಂತ್ಯ ದಿನದಲ್ಲಿ ನಮ್ಮ ಸಂಗಡ ಮಗನ ಮುಖಾಂತರ ಮಾತನಾಡ್ತಾನಂತೆ. ಎಷ್ಟು ಜನ ಇವತ್ತು ನಮ್ಮ ಸಂಗಡ ಮಾತನಾಡ್ತಾರೆ, ನನ್ನ ಸಂಗಡ ದೇವರು ಮಾತನಾಡ್ತಾನೆ. ದೇವರು ನಿಮ್ಮ ಸಂಗಡ ಮಾತನಾಡುವಾಗ ನಾನು ಹೇಳ್ತೇನೆ, ಅಸಾಧ್ಯವಾದ ಕಾರ್ಯ ದೇವರು ಸಾಧ್ಯ ಮಾಡುತ್ತಾರೆ. ಅಲ್ಲಿ ಇಲ್ಲಿ ಬರೆದ ವಾಕ್ಯ ಎಲ್ಲ ಯಾರ ಬಗ್ಗೆ ಬರೆದದ್ದು, ನಮ್ಮ ಬಗ್ಗೆ ದೇವರು ಆಲೋಚನೆಯನ್ನು ಬರೆಯುತ್ತಾ ಇದ್ದಾನೆ. ನಂತರ ವಾಕ್ಯ ಓದಿ. ಈತನು ಏನಂತ ಎಲ್ಲದಕ್ಕೂ ಬಾಧ್ಯಸ್ಥನಾಗಿ ಮಾಡಿದ್ದಾನೆ. ನೋಡಿ, ಅಲ್ಲಿ ಬೈಬಲ್ ಈತನ ಮೂಲಕವೇ ಜಗತ್ತನ್ನು ಉಂಟು ಮಾಡಿದನು. ಮತ್ತೆ ಅಲ್ಲಿ ನೋಡಿ, ಯೇಸು ಸ್ವಾಮಿಯ ಬಗ್ಗೆ ಬರೀ ಈತನು ದೇವರ ಪ್ರಭಾವದ ಪ್ರಕಾಶವು, ಆತನ ತತ್ವದ ಮೂರ್ತಿಯ ತತ್ವ ಅಂತ ಹೇಳಿದ್ರೆ ಇವನು ಬೇರೆ ತಂದೆ ಬೇರೆ ಅಲ್ಲ, ಇವರಿಬ್ಬರು ಏನಾಗಿದ್ದಾರೆ, ಒಂದೇ ಆಗಿದ್ದಾರೆ. ಆಮೇಲೆ ಹಾಗಿದ್ರೆ ಯೇಸು ಸ್ವಾಮಿ ಯಾರಾಗಿದ್ದಾರೆ, ದೇವರಾಗಿದ್ದಾರೆ. ಆಮೇಲೆ ಅಲ್ಲಿ ತತ್ವದ ಮೂರ್ತಿ. ಮತ್ತೆ ಅಲ್ಲಿ ಬೈಬಲ್ ತನ್ನ ಶಕ್ತಿಯ ವಾಕ್ಯದ ಮೂಲಕ ಸಮಸ್ತಕ್ಕೆ ಆಧಾರವಾಗಿದೆ. ಹಾಗಾದ್ರೆ ಯೇಸು ಸ್ವಾಮಿ ಸಾಧಾರಣ ವ್ಯಕ್ತಿ ಅಲ್ಲ, ಆದರೆ ಮನುಷ್ಯ ಕುಮಾರನಾಗಿದ್ದನು, ಹಾಗೆ ದೇವಕುಮಾರನಾಗಿದ್ದನು. ಆಮೇಲೆ ಅಲ್ಲಿ ಇಲ್ಲಿ ನೋಡಿ, ಆ ಗುಟ್ಟುಗಳನ್ನು ಹೇಳಿದ ನಂತರ ನೀವು ಲಾಸ್ಟ್ ವಾಕ್ಯ ನೀವು ನೋಡುವುದಾದ್ರೆ 3ನೇ ಅಧ್ಯಾಯ 34ನೇ ವಾಕ್ಯದಲ್ಲಿ ಶಿಷ್ಯನಿಗೆ ಏನ್ ಮಾಡ್ತಾನೆ ಅವನು, ಆದರೆ ಪ್ರತ್ಯೇಕವಾಗಿ ಆತನು ತನ್ನ ಆಪ್ತ ಶಿಷ್ಯರಿಗೆ ಎಲ್ಲವನ್ನು ಏನ್ ಮಾಡಿದ, ಬಿಚ್ಚಿ ಹೇಳ್ತಿದ್ದ. ಬಿಚ್ಚಿ ಹೇಳ್ತಿದ್ದ. ಆಪ್ತ ಶಿಷ್ಯನಿಗೆ ಏನ್ ಮಾಡಿದ,
ಎಲ್ಲ ಪ್ರತ್ಯೇಕವಾಗಿ ಭಿಕ್ಷೆ ಎತ್ತಿದ್ದಾರೆ, ಅಂದ್ರೆ ರಹಸ್ಯಗಳನ್ನು ಎತ್ತಿದ್ದ, ಮರ್ಮಗಳನ್ನು ಎತ್ತಿದ್ದ, ಆತ್ಮೀಕ ಮಂಡಲದಲ್ಲಿ ಏನೆಲ್ಲ ಆಗ್ತದೆ, ಏನೆಲ್ಲ ದೇವರು ಮಾಡಲಿಕ್ಕೆ ಸಾಮರ್ಥ್ಯ ಎಂಬುದಾಗಿ ಶಿಷ್ಯರ ಸಂಗಡ ಆತನು ಮಾತನಾಡ್ತಾ ಇದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆಮೇಲೆ ನಾನು ನಂಬ್ತೇನೆ, ಅಲ್ಲಿ ದೇವರು ಮಾತನಾಡುವಾಗ ಅದು ನಮ್ಮ ಜೀವಿತಕ್ಕೆ ಒಂದು ದೊಡ್ಡ ಆಶೀರ್ವಾದವಾಗಿ ದೇವರು ಮಾರ್ಪಡಿಸ್ತಾನೆ. ಆಮೇಲೆ ನನಗೆ ಒಂದು ದಿವಸ ನಾನು ರಾತ್ರಿ ಮಲಗಿದ್ದೆ, ಅಲ್ಲಿ ಮಲಗುವಾಗ ಮಧ್ಯರಾತ್ರಿಯಲ್ಲಿ ನನ್ನನ್ನು ದೇವರು ಎಬ್ಬಿಸಿದ್ರು. ಆಮೇಲೆ ಎಬ್ಬಿಸಿ ಈ ವಾಕ್ಯನ ಮಾರ್ಕನ ಬರೆದ ಸುವಾರ್ತೆ 3ನೇ ಅಧ್ಯಾಯ 35ನೇ ವಾಕ್ಯವನ್ನು ಓದಿ ಎಂಬುದಾಗಿ ಹೇಳಿದ್ರು. ನಾನು ಮಧ್ಯರಾತ್ರಿಯಲ್ಲಿ ನಾನು ಸಾಧಾರಣ 2 ಗಂಟೆ ಆಗಿರ್ಬೋದು ವಾಕ್ಯ ತೆಗೆದು ಓದುವಾಗ ಅಲ್ಲಿ ನನಗೆ ಓದಿದ ನಂತರ ಬಹಳ ಖುಷಿ ಆಯಿತು. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಈ ಗುಟ್ಟುಗಳನ್ನು ನನ್ನ ಆಪ್ತ ಶಿಷ್ಯರಿಗೆ ನಾನು ತಿಳಿಸಿಕೊಡುತ್ತೇನೆ ಎಂಬುದಾಗಿ. ಹಲ್ಲೆಲೂಯಾ, ಎಷ್ಟು ಒಳ್ಳೆ ದೇವರು ನಮ್ಮ ದೇವರಾಗಿದ್ದಾನೆ. ನಾನು ನಂಬ್ತೇನೆ ನಿಮ್ಮ ಜೀವಿತದಲ್ಲಿ ಯಾವುದೇ ಸಮಸ್ಯೆ ಇರುವುದಾದ್ರೆ ಕರ್ತನು ಮೊದಲೇ ಕಂಡಿದ್ದಾನೆ. ನಿಮ್ಮ ಹೋರಾಟ ಏನು ಎಂಬುದಾಗಿ ಕರ್ತನು ಮೊದಲೇ ಕಂಡಿದ್ದಾನೆ. ನಿಮ್ಮ ಜೀವಿತದ ಪ್ರತಿಯೊಂದು ವಿಷಯ ಆತನು ಗೊತ್ತು ಮಾಡಿದ್ದಾನೆ. ಆಮೇಲೆ ಅಲ್ಲಿ ಗೊತ್ತು ಮಾಡಿದ್ರಿಂದಲೇ ಯೇಸು ಸ್ವಾಮಿ ಏನ್ ಹೇಳ್ತಾರೆ ಇಲ್ಲಿ ಶಿಷ್ಯರಿಗೆ, ಆಚೆ ದಡಕ್ಕೆ ಹೋಗೋಣ ಎಂಬುದಾಗಿ. ಆಮೇಲೆ ಅಲ್ಲಿ ಆಚೆ ದಡದಲ್ಲಿ ಏನುಂಟಂತ ಯಾರಿಗೂ ಗೊತ್ತಿಲ್ಲ, ಶಿಷ್ಯರಿಗೆ ಗೊತ್ತಿಲ್ಲ. ಶಿಷ್ಯರ ಸಂಗಡ ಮಾತನಾಡಿದ, ಆದ್ರೆ ಶಿಷ್ಯರು ಏನ್ ಮಾಡಿದ್ರು ಅದನ್ನು ಮರೆತು ಬಿಟ್ರು. ಇವತ್ತು ಸಹ ನಾವು ದೇವರು ಇದ್ದಾನೆ ಎಂಬುದಾಗಿ ಮರೆಯುತ್ತೇವೆ, ದೇವರಿಂದ ಎಲ್ಲ ಸಾಧ್ಯ ಎಂಬುದಾಗಿ ಮರೆಯುತ್ತೇವೆ. ನಾನು ಹೇಳ್ತೇನೆ, ದೇವರಿಗೆ ಅಸಾಧ್ಯವಾದ ಸಂಗತಿ ಯಾವುದೂ ಇಲ್ಲ. ಆಮೇಲೆ ದೇವರಿಗೆ ಎಲ್ಲವೂ ಸಾಧ್ಯ. ನಾನು ಹೇಳ್ತೇನೆ, ನಿನ್ನ ಜೀವಿತದಲ್ಲಿ ಏನೆಲ್ಲ ಆಗ್ಬೇಕು ಅದು ದೇವರಿಗೆ ಗೊತ್ತುಂಟು. ಇವತ್ತು ಆಚೆ ದಡಕ್ಕೆ ಹೋಗೋಣ ಎಂಬುದಾಗಿ ಯಾರಿಗೆ ಹೇಳ್ತಾ ಇದ್ದಾರೆ? ಶಿಷ್ಯರಿಗೆ ಹೇಳ್ತಾ ಇದ್ದಾರೆ. ಅವರು ಎಲ್ಲ ಕೆಲಸ ಬಿಟ್ಟು ಎಲ್ಲಿಗೆ ಬರ್ತಾರೆ? ಯೇಸು ಸ್ವಾಮಿ ಹೇಳಿದಾಗೆ ಅಲ್ಲಿ ವಿಧೇಯರಾಗ್ತಾ ಇದ್ದಾರೆ. ಇವತ್ತು ನಾನು ಹೇಳ್ತೇನೆ, ನಾವು ಯೇಸುವಿಗೆ ವಿಧೇಯರಾಗುವುದಾದರೆ, ನೀವು ಯೇಸುವಿಗೆ ಸರೆಂಡರ್ ಆಗುವುದಾದ್ರೆ ನಿಮ್ಮ ಎಲ್ಲ ನಾಳೆಯನ್ನು ದೇವರು ನೋಡುತ್ತಾನೆ. ನಿಮ್ಮ ಜೀವಿತದಲ್ಲಿ ಯಾವುದೇ ಸಮಸ್ಯೆ ಹೋರಾಟ ಬಂದರೂ ಅದು ದೇವರೇ ನೋಡುವವನಾಗಿದ್ದಾನೆ. ಆಮೇಲೆ ಅಲ್ಲಿ ಇವತ್ತು ಸಹ ಹಾಗೆ ನಾವು ಆಚೆ ದಡದಿಂದ ಈಚೆ ದಡಕ್ಕೆ ಬಂದಿದ್ದೇವೆ. ಯಾಕೆ ಗೊತ್ತಿಲ್ಲ? ನಮ್ಮ ದೇವರು ನಮ್ಮನ್ನು ಕರೆದಿದ್ದಾನೆ. ಎಷ್ಟು ಜನ ನಂಬ್ತೀರಿ? ನೀವು ಆಚೆ ದಡಕ್ಕೆ ಹೋಗೋಣ ಎಂಬುದಾಗಿ ಹೇಳುವಾಗ ನಿಮಗೆ ಹೋರಾಟಗಳು ಬರುತ್ತದೆ, ನಿಮಗೆ ಸಮಸ್ಯೆಗಳು ಬರುತ್ತದೆ, ನಿಮ್ಮ ಒಡ ಹುಟ್ಟಿದವರಿಂದ, ನಿಮ್ಮ ಕುಟುಂಬದವರಿಂದ ಎಲ್ಲ ಹೋರಾಟಗಳು ಬರುತ್ತದೆ. ಆದ್ರೆ ದೇವರು ಹೇಳಿದ್ರಿಂದ ಆ ಸಮಯದಲ್ಲಿ ದೇವರನ್ನು ನಡೆಸಲಿಕ್ಕೆ ಅವನು ಶಕ್ತನಾದ ದೇವರಾಗಿದ್ದಾನೆ. ಆಮೇಲೆ ಅಲ್ಲಿ ಅವನೇ ನಡೆಸುವವರು, ಅವನೇ ಕಾಯುವವನು, ಅವನೇ ಹೊತ್ತುಕೊಂಡು ಹೋಗುವವನು ಅವನೇ ಆಗಿದ್ದಾನೆ. ಇವತ್ತು ನಿಮ್ಮನ್ನು ಮನೆಯಿಂದ ಹೊತ್ತುಕೊಂಡು ಬಂದದ್ದು ಮನುಷ್ಯನಲ್ಲ, ಅದು ದೇವರೇ ಆಗಿದ್ದಾನೆ. ಹಲ್ಲೆಲೂಯಾ. ಇವತ್ತು ನಾನು ನಂಬ್ತೇನೆ, ನಿಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯವನ್ನು ದೇವರು ಮಾಡುವವನಾಗಿದ್ದಾನೆ. ಆಚೆ ದಡಕ್ಕೆ ಹೋಗೋಣ ಎಂಬುದಾಗಿ ಯಾರು ಹೇಳಿದ್ರು? ಯೇಸು ಸ್ವಾಮಿ ಹೇಳಿದ್ರು. ಆಚೆ ದಡಕ್ಕೆ ಹೋಗೋಣ ಎಂಬುದಾಗಿ ಹೇಳುವಾಗ ಅವರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಅವರು ಪ್ರಾಣ ಬೆಳೆಸ್ತಾ ಇದ್ದಾರೆ. ಇವತ್ತು ಯೇಸುವನ್ನು ನಾವು ಎಷ್ಟು ಜನ ಪ್ರಾಣ ಬೆಳೆಸಿದ್ವಿ? ಆಮೇಲೆ ಅಲ್ಲಿ ಎಷ್ಟು ಜನ ಕೈ ಎತ್ತಿ ದೇವರಿಗೆ ಸ್ತೋತ್ರ ಇದೆ. ಅಲ್ಲಿ ಈ ಪ್ರಯಾಣದಲ್ಲಿ ನಾನು ಹೇಳ್ತೇನೆ, ನೀವು ಮರಿಬಾರದು, ನಿಮ್ಮ ಸಂಗಡ ಏಸಿದ್ದಾನೆ, ನಿಮ್ಮ ಸಂಗಡ ಜೊತೆಯಾಗಿ ಏಸಿದ್ದಾನೆ ಎಂಬುದಾಗಿ ಮರೆಯಬೇಡ. ಅಲ್ಲಿ ನಾವು ಬರುವಾಗಲೇ ಪ್ರಾಬ್ಲಮ್, ಇಷ್ಟೊತ್ತನಿಗೆ ಯಾವ ಪ್ರಾಬ್ಲಮ್ಗಳು ಬರೋದಿಲ್ಲ, ಹೋರಾಟಗಳು ಬರೋದಿಲ್ಲ. ಆದ್ರೆ ಇವತ್ತು ನೀವು ನಂಬ್ರಿ, ಈ ಹೋರಾಟ ನನ್ನನ್ನು ಏನ್ ಮಾಡ್ಲಿಕ್ಕೆ ಆಗುದಿಲ್ಲ, ಈ ಸಮಸ್ಯೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ, ಈ ಬಿರುಗಾಳಿ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ, ಈ ಒಂದು ಬಿರುನುಡಿ ನನಗೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ, ಈ ಒಂದು ಥ್ರೆಟ್ ನನಗೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ನನ್ನ ದೇವರು ನನ್ನ ಸಂಗಡ ಇದ್ದಾರೆ. ಆಮೇಲೆ ಇವತ್ತು ನೀವು ನೆನೆಸ್ಕೊಳ್ಬೇಕು, ಯಾರು ಇಲ್ಲದಿದ್ರು ದೇವರು ನಿಮ್ಮ ಸಂಗಡ ಇದ್ದಾನೆ. ಆಮೇಲೆ ವಾಕ್ಯ ಹೇಳ್ತದೆ, ಆಚೆ ದಡಕ್ಕೆ ಹೋಗೋಣ ಹೇಳುವಾಗ ಏನಾಯ್ತಲ್ಲಿ? ಬಿರುಗಾಳಿ ಬಂದಂತೆ. ಏನು ಬಿರುಗಾಳಿ ಎಂದು ತೆರೆಗಳು ಆ ದೋಣಿಗೆ ಬಡೆದು ಒಳಗೆ ನುಗ್ಗಿದ್ರಿಂದ ಆ ದೋಣಿ ಆಗಲೇ ತುಂಬುವುದಕ್ಕೆ ಬಂದಿತ್ತು ಎಂಬುದಾಗಿ. ಆಮೇಲೆ ಆ ದೋಣಿಯನ್ನು ಮಾಡಿ ತುಂಬಲಿಕ್ಕೆ ಬಂದಿತ್ತು. ಯಾಕೆ ತುಂಬಲಿಕ್ಕೆ ಬಂದದ್ದು? ಮುಳುಗಿಸ್ಲಿಕ್ಕೆ. ಇವತ್ತು ನಾನು ಹೇಳ್ತೇನೆ, ನಿನ್ನನ್ನು ಮುಳುಗಿಸ್ಲಿಕ್ಕೆ ಎಂತದೇ ಪ್ರಯತ್ನ ಮಾಡಿದ್ರು ಸಹ ನೀನು ಮುಳುಗುವುದಿಲ್ಲ. ನಿನ್ನ ದೋಣಿಯಲ್ಲಿ ಏಸಿದ್ದಾನೆ. ಅಲ್ಲಿ ನಿನ್ನ ಜೀವಿತದಲ್ಲಿ ಯೇಸು ಇದ್ದಾನೆ, ನಿನ್ನ ಕೆಲಸದಲ್ಲಿ ಯೇಸು ಇದ್ದಾನೆ, ನಿನ್ನ ಕುಟುಂಬದಲ್ಲಿ ಯೇಸು ಇದ್ದಾನೆ. ಅವನು ಇರುವುದರಿಂದ ಮುಳುಗುವ ಪರಿಸ್ಥಿತಿ ಬಂದರೆ ಸಹ ನೀನು ಹೆದರಬೇಡ. ನಿನ್ನ ಜೀವಿತದಲ್ಲಿ ಎಂತ ಹೋರಾಟ ಬಂದರೂ ಸಹ ಹೆದರಬೇಡ. ಇಮ್ಮಾನುವೇಲ್ ನಿನ್ನ ಜೊತೆ ಇದ್ದಾನೆ. ಆಮೇಲೆ ಹಲ್ಲೆಲೂಯಾ. ಇವತ್ತು ಹಾಡಿಗೋಸ್ಕರ ದೇವರಿಗೆ ಸ್ತೋತ್ರ ಅಂತೇನೆ. ಹೆದರದಿರು, ನೀನು ಕದಲದಿರು, ಇಮ್ಮಾನುವೇಲ್ ನಿನ್ನ ಜೊತೆ ಇದ್ದಾನೆ. ಆಮೇಲೆ ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅವಳಿಗೆ ನನ್ನ ಪ್ರಸಂಗ ಏನಂತ ಗೊತ್ತಿಲ್ಲ, ಆದರೂ ಅವಳಿಗೆ ದೇವರಾತ್ಮನ ಆ ಸಾಂಗ್ ಅನ್ನು ಕೊಟ್ಟದ ನೆನೆಸಿ ನಾನು ದೇವರಿಗೆ ಸ್ತೋತ್ರ ಹೇಳ್ತೇನೆ. ಆಮೇಲೆ ಹಲ್ಲೆಲೂಯಾ. ನೋಡಿ, ಬಿರುಗಾಳಿಗಳು ಏನಾಯ್ತಂತೆ, ಆ ಒಂದು ಹಡಗಿನೊಳಗೆ ಬಂದಂತೆ. ಇವತ್ತು ನಾವು ಯೇಸು ಸ್ವಾಮಿಯನ್ನು ನಂಬುವಾಗ ಅನೇಕ ಬಿರುಗಾಳಿಗಳು, ಅನೇಕ ಅಲೆಗಳು ನಮ್ಮ ವಿರುದ್ಧ ಬಡಿತದೆ, ಆದ್ರೆ ಹಾನಿ ಆಗದಾಗಿ ದೇವರು ಕಾಪಾಡ್ತಾನೆ.
ಎಷ್ಟು ಜನ ನಂಬ್ತೀರಿ? Hallelujah. Praise the Lord. ಯಾವ ಹಾನಿ ನಿನಗೆ ಆಗುವುದಿಲ್ಲ. Praise the Lord. ನಿಯಂತ್ರಣ ಮಾಡುವ ದೇವರಿದ್ದಾನೆ, ನಿನ್ನ ನಡೆಸುವ ದೇವರಿದ್ದಾನೆ. ಅವನು ಬಿರುಗಾಳಿಯನ್ನು ಶಾಂತಪಡಿಸುವ ದೇವರಾಗಿದ್ದಾನೆ, ಅಲೆಗಳನ್ನು ಶಾಂತಪಡಿಸುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ನೋಡಿ, ಈ ಒಂದು ಸಮುದ್ರದಲ್ಲಿ ಬಿರುಗಾಳಿ ಬಂದದ್ದು ಮಾರ್ಕನು ಬರೆದಿದ್ದಾನೆ, ಮತ್ತಾಯನು ಬರೆದಿದ್ದಾನೆ, ಲೂಕನು ಸಹ ಬರೆದಿದ್ದಾನೆ. ನೀವು ನೋಡಿದರೆ ಮತ್ತಾಯನು ಬರೆದ ಸುವಾರ್ತೆ 8ನೇ ಅಧ್ಯಾಯ 24ನೇ ವಾಕ್ಯದಲ್ಲಿ ನೀವು ಗಮನಿಸುವುದಾದ್ರೆ, ಮತ್ತಾಯ 8:24ರಲ್ಲಿ ಅಲ್ಲಿ ಹೀಗೆ ಹೇಳ್ತದೆ, ಸಮುದ್ರವು ಅಲ್ಲೋಲ ಕಲ್ಲೋಲದಿಂದ, ಹಾಗೆ ಬರ್ತಿದಲ್ಲ, ಸಮುದ್ರ ಏನಾಯ್ತದೆ? ಸಮುದ್ರ ಅಲ್ಲೋ ಕಲ್ಲೋಲವಾಗಿ ದೋಣಿಯು ತೆರೆಗಳಿಂದ ಏನಾಯ್ತು? ಮುಚ್ಚಿ ಹೋಯ್ತಂತ ಮತ್ತಾಯ ಬರೀತಿದ್ದಾನೆ. ಆಮೇಲೆ ನಮಗೆ ಕಾರಲ್ಲಿ ಬರುವಾಗಲೇ ಇಷ್ಟೆಲ್ಲ ಮಳೆ ಬರುವಾಗ ನಮಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಈಗ ಅವರ ಗತಿ ಏನಾಯ್ತು? ಪ್ರೈಸ್ ದಿ ಲಾರ್ಡ್. ಇವತ್ತು ನಾನು ಹೇಳ್ತೇನೆ, ಏನೇ ಬಂದರೂ ಸಹ ನೀವು ಹೆದರಬೇಕಾದ ಅಗತ್ಯ ಇಲ್ಲ. ಅಲ್ಲಿ ಎಷ್ಟು ಜನ ಹೇಳ್ತಾರೆ, ಹಲ್ಲೆಲೂಯಾ, ನನ್ನಲ್ಲಿ ಒಟ್ಟಿಗೆ ಯೇಸು ಸ್ವಾಮಿ ಇದ್ದಾನೆ, ನನ್ನ ಕುಟುಂಬದಲ್ಲಿ ಯೇಸು ಸ್ವಾಮಿ ಇದ್ದಾನೆ. ಅವನೇ ಹೇಳಿದ್ದು ಹೊರಗೆ ಬರಲಿಕ್ಕೆ. ಪ್ರೈಸ್ ದಿ ಲಾರ್ಡ್. ಅವನು ಹೊರಗೆ ಬರದಿದ್ದು ನಾವು ಹೊರಗೆ ಬರ್ತಿರ್ಲಿಲ್ಲ. ಅವನು ಹೇಳಿದ್ರಿಂದ ಇವತ್ತು ನಾವು ಆಚೆ ತನಕ್ಕೆ ಹೋಗ್ತಾ ಇದ್ದೇವೆ. ನಾನು ಹೇಳ್ತೀನಿ, ಆಚೆ ತನದಲ್ಲಿ ದೇವರು ಅನೇಕ ಒಂದು ಅದ್ಭುತ ಇಟ್ಟಿದ್ದಾನೆ. ಆಚೆ ತನದಲ್ಲಿ ದೇವರಿಗೆ ಒಂದು ದೊಡ್ಡ ಕಾರ್ಯ ಮಾಡ್ಲಿಕ್ಕೆ ಉಂಟು. ಅದಕ್ಕೋಸ್ಕರ ದೇವರು ನಿನ್ನನ್ನು ಹೊರಗೆ ತಂದಿದ್ದಾನೆ. ಯಾಕಂದ್ರೆ ದೇವರ ಮಹಿಮೆಯನ್ನು ನೀನು ಕಾಣಬೇಕು, ನಿನ್ನ ಕುಟುಂಬ ಕಾಣಬೇಕು, ನಿನ್ನ ತಲೆಮಾರು ಕಾಣಬೇಕು. ಇದು ದೇವರ ಪ್ಲಾನ್ ಆಗಿದೆ, ದೇವರ ಪ್ಲಾನ್ ಆಗಿದೆ. ಇವತ್ತು ನಮಗೆ ದೇವರ ಪ್ಲಾನ್ ಗೊತ್ತಿಲ್ಲ. ನಾನು ಹೇಳ್ತೇನೆ, ದೇವರು ನಿನ್ನ ಬಗ್ಗೆ ಒಳ್ಳೆ ಆಲೋಚನೆ ಮಾಡಿದ್ದಾನೆ. ಎಷ್ಟು ಜನ ನನ್ನ ಬಗ್ಗೆ ದೇವರು ಆಲೋಚನೆ ಮಾಡಿದ್ದಾನೆ, ನನ್ನ ಕುಟುಂಬದ ಬಗ್ಗೆ ದೇವರು ಆಲೋಚನೆ ಮಾಡಿದ್ದಾನೆ. ಆಮೇಲೆ ಅಲ್ಲಿ ತೆರೆಗಳಿಂದ ಅಲ್ಲೋಲ ಕಲ್ಲೋಲವಾಗಿ ಏನಾಯ್ತದೆ? ಕಂಪ್ಲೀಟ್ ಅದು ಏನಾಯ್ತು? ಮುಚ್ಚಿ ಹೋಯ್ತಂತೆ. ಯಾವುದದು? ಅವರು ಹೋಗುವ ದೋಣಿಯಲ್ಲಿ ಏನಾಯ್ತು? ಮುಚ್ಚಿ ಹೋಯ್ತಂತೆ. ಹಾಗಾದ್ರೆ ಅವ್ರಿಗೆ ಏನು ಸಹ ಕಾಣ್ತಾ ಇಲ್ಲ, ಏನು ಕಾಣದಿದ್ರು ತೊಂದರೆ ಇಲ್ಲ. ಆ ದೋಣಿಯಲ್ಲಿ ಯಾರಿದ್ದಾರೆ? ಇವತ್ತು ನಿನಗೆ ಏನು ಕಾಣದಿದ್ರು ತೊಂದರೆ ಇಲ್ಲ, ಯೇಸು ನಿನ್ನ ಜೀವಿತದಲ್ಲಿ ಇದ್ದಾನೆ. ಆಮೇಲೆ ಅಲ್ಲಿ ನೀನು ಭಯಪಡುವ ಅಗತ್ಯ ಇಲ್ಲ. ಸೈತಾನ ಒಂದು ವೆಪನ್ ಏನು ಗೊತ್ತಿಲ್ಲ, ಭಯಪಡಿಸುವುದು. ಇವತ್ತು ನಾನು ಹೇಳ್ತೇನೆ, ಯಾವುದಕ್ಕೆ ಭಯಪಡುವ ಅಗತ್ಯ ಇಲ್ಲ. ಅಲ್ಲಿ ಇವತ್ತು ನಾನು ದೇವರಿಗೆ ಸ್ತೋತ್ರ. ನನಗೆ ಆಲೋಚನೆ ಬಂದದ್ದು ಏನಂತ ಹೇಳಿದ್ರೆ, ಮಕ್ಕಳು ಕಾಲೇಜಿಗೆ ಹೋಗುವ ಎಷ್ಟೇ ಮಳೆ ಬಂದರೂ ಸೇರ್ ಮಾಡ್ತಾರೆ, ಕಾಲೇಜಿಗೆ ಹೋಗ್ತಾರೆ. ಯಾಕೆ? ಅಲ್ಲಿ ಡಿಗ್ರಿ ಸಿಗ್ತದೆ, ಅದಕ್ಕೆ. ಅಲ್ಲಿ ಕೆಲಸಕ್ಕೆ ಹೋಗ್ತಾರೆ, ಯಾಕೆ? ಎಷ್ಟೇ ಮಳೆ ಬಂದ ಕೆಲಸ, ಯಾಕೆ? ಸಂಬಳ ಸಿಗ್ತದೆ, ಅದಕ್ಕೆ. ಅಲ್ಲಿ ನಾವು ಬರುವುದು ಅಲ್ಲಿ ಸರ್ವಶಕ್ತನಾದ ದೇವರನ್ನು ಆರಾಧನೆ ಮಾಡೋದ್ರಿಂದ ನಮಗೆ ಡಿಗ್ರಿ ಮಾತ್ರ ಅಲ್ಲ, ನಮಗೆ ಸ್ಯಾಲರಿ ಮಾತ್ರ ಅಲ್ಲ, ನಮಗೆ ನಿತ್ಯ ಜೀವವನ್ನು ಕೊಟ್ಟು ನಮ್ಮನ್ನು ಎಲ್ಲ ಅಪಾಯದಿಂದ, ಎಲ್ಲ ಕೇಡಿನಿಂದ ದೇವರು ಸುರಕ್ಷಿತವಾಗಿ ಕಾಪಾಡ್ತಾನೆ. ಅದಕ್ಕೆ ನಾವು ದೇವರ ಬಳಿಗೆ ಬರುವವನಾಗಿದ್ದೇವೆ. ಆಮೇಲೆ ನಾನು ನಂಬ್ತೇನೆ, ದೇವರು ಇವತ್ತು ನಿಮ್ಮ ಜೀವಿತದಲ್ಲಿ ದೊಡ್ಡ ಆಶೀರ್ವಾದವನ್ನು ಇಟ್ಟಿದ್ದಾನೆ. ಅಲ್ಲಿ ಮೊದಲು ದೇವರ ರಾಜ್ಯಕ್ಕೋಸ್ಕರ, ನೀತಿಗೋಸ್ಕರ ತವಕ ಪಡೆದೆ ಅಂತ ಬೈಬಲ್ ಹೇಳ್ತದೆ. ಎಲ್ಲ ಆಶೀರ್ವಾದಗಳು ಹಿಂಪಾಲಿಸ್ತದಂತ ಸತ್ಯವೇದ ಹೇಳ್ತಾ ಉಂಟು. ಅಲ್ಲಿ ನೋಡಿ 8:24ರಲ್ಲಿ ಸಮುದ್ರ ಅಲ್ಲೋಲ ಕಲ್ಲೋಲವಾಯಿತು ಎಂಬುದಾಗಿ ಅಲ್ಲಿ ವಾಕ್ಯ ಇರ್ತದೆ. ಲೂಕನು 8ನೇ ಅಧ್ಯಾಯ 23ನೇ ವಾಕ್ಯದಲ್ಲಿ ನೋಡುವುದಾದ್ರೆ ಲೂಕನು ಹೀಗೆ ಬರೀತಾನೆ. ಲೂಕನು ಬರೆದ ಸುವಾರ್ತೆ 8ನೇ ಅಧ್ಯಾಯ 23ಕ್ಕೆ ನಾವು ನೋಡುವುದಾದ್ರೆ ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಅವರು ಅಪಾಯಕ್ಕೆ ಗುರಿಯಾದರಂತೆ. ಯಾವುದಕ್ಕೆ? ಅಪಾಯಕ್ಕೆ. ಅಪಾಯ ಅಂದ್ರೆ ಏನು? ಅಂದ್ರೆ ಅಪಾಯ ಅಂತ ಹೇಳಿದ್ರೆ ಡೇಂಜರ್ ಆದ ಸಿಗ್ನಲ್ ಅಲ್ಲಿ ಬರ್ತಾ ಇದ್ದಾರೆ. ನಾನು ಹೇಳ್ತೇನೆ, ದೇವರು ನಿನ್ನನ್ನು ಕರ್ಕೊಂಡು ಬಂದ ಮೇಲೆ ಯಾವ ಅಪಾಯ ಇದ್ರೂ ಸಹ ಆತನ ಗುಪ್ತ ಸ್ಥಳದಲ್ಲಿ ನಿನ್ನ ನಡಗಿಸ್ತಾನೆ. ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ. ಆತನ ಅಪಾಯ ಕಾಲದಲ್ಲಿ ಗುಪ್ತ ಸ್ಥಳದಲ್ಲಿ ಅಡಗಿಸ್ತಾನೆ ಎಂಬುದಾಗಿ ದೇವರ ವಾಕ್ಯ ಇರ್ತದೆ. ಇವತ್ತು ನಿಮ್ಮನ್ನು ಮರೆ ಮಾಡಿದ್ದಾನೆ ದೇವರು. ಯಾವ ಶತ್ರು ನಿಮ್ಮನ್ನು ಅಪಾಯ ಪಡಿಸಿದಾಗಿ ದೇವರು ತನ್ನ ಕಣ್ಣುಗಳ ಮೂಲಕ ನಿಮ್ಮನ್ನು ನಡೆಸುವವನಾಗಿದ್ದಾನೆ. ಆಮೇಲೆ ಇಲ್ಲಿ ನೋಡಿ ಏನಾಯ್ತು? ಗಾಳಿಗೆ ಬಡಿದು ಒಳಗೆ ನುಗ್ಗಿದ್ದರಿಂದ ಆ ದೋಣಿ ಆಗಲೇ ತುಂಬುವುದಕ್ಕೆ ಬಂದಿತ್ತು ಎಂಬುದಾಗಿ 38ನೇ ವಾಕ್ಯ. ಆತನು ದೋಣಿಯ ಹಿಂಭಾಗದಲ್ಲಿ ತಲೆಗಿಂಬನ್ನು ಹೊರಗಿ ನಿದ್ದೆ ಮಾಡುತ್ತಾ ಇದ್ದನು ಎಂಬುದಾಗಿ. ಆಮೇಲೆ ಯಾವುದರಲ್ಲಿ? ದೋಣಿಯ ಹಿಂಭಾಗದಲ್ಲಿ. ಹಿಂಭಾಗದಲ್ಲಿ ಏನ್ ಮಾಡಿದ? ನಿದ್ರೆ ಮಾಡ್ತಿದ್ದ ಅಂತ. ಇಲ್ಲಿ ಎರಡು ಯೇಸು ಸ್ವಾಮಿಯ ಶಕ್ತಿಯಲ್ಲಿ ಪ್ರಕಟವಾಗ್ತದೆ. ಆತನು ಮನುಷ್ಯ ಕುಮಾರನಾಗಿದ್ದನು, ಹಾಗೆ ದೇವಕುಮಾರನಾಗಿದ್ದಾನೆ ಎಂಬುದಾಗಿ. ಅಲ್ಲಿ ಮನುಷ್ಯರು ನಿದ್ರೆ ಮಾಡದಿದ್ರೆ ಏನ್ ಮಾಡ್ತಾನೆ? ಅವನು ಸಾಯ್ತಾನೆ. ಹೌದಲ್ಲ? ನಿದ್ರೆ ಮಾಡದಿದ್ರೆ ಸಾಯ್ತಾನೆ. ಇವತ್ತು ನಮಗೆ ನಿದ್ರೆ ಬಹಳ ಇಂಪಾರ್ಟೆಂಟ್. ಆಮೇಲೆ ಹೆಚ್ಚು ದಿವಸ ನಿದ್ರೆ ಬಿಡಿಯುತ್ತೆ, ಏನಾಗ್ತದೆ? ಮನುಷ್ಯ ಸಾಯ್ತಾನೆ. ಅಲ್ಲಿ ಮನುಷ್ಯನ ಒಂದು ರೂಪವಾಗಿ ಯೇಸು ಸ್ವಾಮಿ ನಿದ್ರೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಎಲ್ಲಿ? ಅದು ದೋಣಿಯ ಹಿಂಭಾಗದಲ್ಲಿ. ನಿಮಗೆ ಗೊತ್ತುಂಟ?
ತೆರೆ ಹೆಚ್ಚು ಬಡಿಯುವುದು ಎಲ್ಲಿ ಗೊತ್ತುಂಟ? ದೋಣಿ ಹಿಂಭಾಗದಲ್ಲಿ. ದೋಣಿ ಹಿಂಭಾಗದಲ್ಲಿ ತೆರೆ ಬಂದ್ರೆ ದೋಣಿ ಏನಾಗ್ತದೆ? ಸೀಲಾಗ್ತದೆ. ಏನಾಗ್ತದೆ? ಅದು ಒಡೆಯುತ್ತದೆ. ಆಮೇಲೆ ತಲೆಯಲ್ಲಿ ಯೇಸು ಸ್ವಾಮಿಗೆ ಗೊತ್ತಿತ್ತು, ನನ್ನ ಮಕ್ಕಳಿಗೆ ಯಾವುದೇ ಬಡಿಯುವುದರ ಮೊದಲು ನಾನು ಅವರ ಸೈನಾಗಿ ಹೇಳ್ತೇನೆ, ಅವರಿಗೆ ಯಾವ ಕೇಡು ಆಗದಾಗಿ ನಾನು ಕಾಯುತ್ತೇನೆ. ಆಮೇಲೆ ಅಲ್ಲಿ ಅದಕ್ಕೆ ಏನ್ ಮಾಡಿದ್ರು? ಹಿಂಭಾಗದಲ್ಲಿ ಏನ್ ಮಾಡಿದ್ರು? ಯೇಸು ಸ್ವಾಮಿ ತಲೆಯಲ್ಲಿ ಇಟ್ಟಿದ್ದ. ಒಂದು ಸಮಯದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳಿಗೆ ಗೂಡುಗಳಿವೆ, ನರಿಗಳಿಗೆ ಗುದ್ದುಗಳಿವೆ, ಆದ್ರೆ ಮನುಷ್ಯ ಕುಮಾರನಿಗೆ ತಲೆ ಇಡುವಷ್ಟು ಜಾಗ ಇಲ್ಲ ಎಂದಾಗಿ. ಮನುಷ್ಯ ಕುಮಾರ ತಲೆ ಇಟ್ಟದಂತ ಹೇಳಿದ್ರೆ ಇದೇ ದೋಣಿಯಲ್ಲಿ. ಯಾಕೆ ಗೊತ್ತುಂಟ? ತನ್ನ ಮಕ್ಕಳಿಗೆ ಹಾಳಾಗಬಾರದು, ತನ್ನ ಮಕ್ಕಳಿಗೆ ಅಪಾಯ ಬರಬಾರದು, ನನ್ನ ಮಕ್ಕಳು ನಾಶವಾಗಬಾರದು ಎಂಬುದಾಗಿ ಆ ದೋಣಿಯಲ್ಲಿ ಆ ತಲೆ ದಿಂಬಾಗಿ ಇಟ್ಟ ಪ್ರಕಾರ ಇವತ್ತು ನಿನಗೋಸ್ಕರ ದೇವರು ನಿನ್ನ ಜೀವಿತದಲ್ಲಿ ರಕ್ಷಕನಾಗಿ, ಒಡೆಯನಾಗಿ ಅವನು ಕಾಯುವ ದೇವರಾಗಿದ್ದಾನೆ. ಆಮೇಲೆ ಅಲ್ಲಿ ನೋಡಿ, ಅವನು ಕ್ಯಾಪ್ಟನ್. ಯಾರು ಕ್ಯಾಪ್ಟನ್? ಯಾವುದೇ ಹಿಂಭಾಗದಲ್ಲಿ ಇರ್ತಾನೆ, ಅವನು ನಡೆಸುವವನು. ಯೇಸು ಸ್ವಾಮಿ ಏನಾಗಿದ್ದಾರೆ? ನಡೆಸುವವನಾಗಿ. ದೋಣಿಯನ್ನು ನಡೆಸಲಿಕ್ಕೆ ಅವರೇ ಅಲ್ಲ ಹೇಳಿ ರಾಜಧಾನಿಗೆ ಒಪ್ಪಿಕೊಡುವುದಾಗಿ ಅವರೇ ಮೇಯ್ನ್ ಆಗಿ ಅಲ್ಲಿ ಎದುರು ನಿಲ್ತಾ ಇದ್ದಾರೆ. ಇವತ್ತು ನಾನೇ ನಿನ್ನ ಜೀವಿತದಲ್ಲಿ ಸಹ ಆತನ ಮೇಯ್ನ್ ಆಗಿ ನಿನ್ನ ಮುಂದೆ ಹೋಗುವವನಾಗಿದ್ದಾನೆ. ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ. ದೇವರ ವಾಕ್ಯ ಇರ್ತದೆ, ಆತನು ಮುಂಬಲವಾಗಿರ್ತಾನೆ ಎಂಬುದಾಗಿ. ಆತನ ಮುಂದೆ ಹೋಗುವವನಾಗಿದ್ದಾನೆ. ದಿಣ್ಣೆಗಳನ್ನು ಸಮಪಡಿಸುತ್ತಾನೆ, ಕಬ್ಬಿಣದ ಅಗುಳುಗಳನ್ನು ಒಡೆಯುತ್ತಾನೆ, ತಾಮ್ರದ ಕದಗಳನ್ನು ತೆರೆಯುತ್ತಾನೆ, ನಿನ್ನ ಮಾರ್ಗವನ್ನು ಸರಾಗ ಮಾಡುವ ದೇವರವನಾಗಿದ್ದಾನೆ. ಆಮೇಲೆ ಅಲ್ಲೆಲೂಯಾ. ಇಲ್ಲಿ ವಾಕ್ಯ ಇರ್ತದೆ ಅಂತ ಹೇಳಿದ್ರೆ ನೋಡಿ, ಎಂತಾಯ್ತು? ಹೊರಗೆ ನಿದ್ದೆ ಮಾಡಿದನು. ಅವರು ಆತನನ್ನು ಎಬ್ಬಿಸಿ, ಗುರುವೇ, ನಾವು ಮುಳುಗಿ ಹೋಗುವುದರಲ್ಲಿ ನಿನಗೆ ಚಿಂತೆ ಇಲ್ಲವೆಂದು ಕೇಳಲು ಆತನು ಎದ್ದು ಗಾಳಿಯನ್ನು ಗದರಿಸಿ ಸಮುದ್ರಕ್ಕೆ ಸುಮ್ಮನಿರು, ಮರೆಯಬೇಡ ಎಂದು ಅಪ್ಪಣೆ ಕೊಟ್ಟನು ಎಂಬುದಾಗಿ ಅಲ್ಲಿ ವಾಕ್ಯ ಇರ್ತದೆ. ಆಮೇಲೆ ಅಲ್ಲೆಲೂಯಾ. ಏನಂದ್ರೆ ಮರೆಯಬೇಡ, ಸುಮ್ಮನೆ ಇರು ಎಂಬುದಾಗಿ ಯಾವುದಕ್ಕೆ ಅಪ್ಪಣೆ ಮಾಡ್ತಾ ಇದ್ದಾನೆ? ಸಮುದ್ರಕ್ಕೆ, ಗಾಳಿಗೆ, ಬಿರುಗಾಳಿಗೆ ಅಪ್ಪಣೆ ಮಾಡ್ತಾ ಇದ್ದಾನೆ. ನೀವು ಮತ್ತೆ ಬರೆಸುವ 8ನೇ ಅಧ್ಯಾಯ 24ನೇ ವಾಕ್ಯದಲ್ಲಿ ನೀವು ಗಮನಿಸುವುದಾದ್ರೆ ಅಲ್ಲಿ ಮತ್ತ ಹೀಗೆ ಮಾಡ್ತಾನೆ ಏನಂತ ಹೇಳಿದ್ರೆ ಆ ವಾಕ್ಯ ಓದ್ರಿ. ಅಲ್ಲ ಕಲ್ಲೋಲವಾಗಿ ದೋಣಿಯು ತೆರೆಯಿಂದ ಮುಚ್ಚಿ ಹೋಯಿತು, ಆದರೆ ಆತನು ನಿದ್ದೆ ಹತ್ತಿ ಮಲಗಿದ್ದನು. ಆತನನ್ನು ಎಬ್ಬಿಸಿ, ಸ್ವಾಮಿ ಕಾಪಾಡು, ಸಾಯುತ್ತೇವೆ ಅನ್ನಲಾಗಿ ಆತನವರಿಗೆ ಏನ್ ಹೇಳಿದ್ರು? ಅಲ್ಪ ವಿಶ್ವಾಸಿಗಳೇ, ಯಾಕೆ ಧೈರ್ಯಗೆಡುತ್ತೀರಿ ಎಂಬುದಾಗೆಲ್ಲ ಪ್ರಶ್ನೆ ಕೇಳ್ತಾ ಇದ್ದಾರೆ. ಒಂದು ಟ್ರಿಕ್ ಎಂಬುದು ನಮ್ಮ ಧೈರ್ಯವನ್ನು ತೆಗೆಯುವುದು. ಅಲ್ಲಿ ಧೈರ್ಯವನ್ನು ತೆಗೆಯುವುದು. ನಾನು ಹೇಳ್ತೇನೆ, ನಿಮ್ಮ ಧೈರ್ಯವನ್ನು ಬಿಡಬೇಡರಿ, ಅದಕ್ಕೆ ಬಹಳ ಪ್ರತಿಫಲ ಉಂಟಂತ ವಾಕ್ಯ ಹೇಳ್ತದೆ. ಇವತ್ತು ನೀವು ಆತನ ಹೇಳಿದ ಹಾಗೆ ಬಂದಿದ್ದೀರಿ. ಅಲ್ಲಿ ಈ ಒಂದು ಪ್ರಯಾಣದಲ್ಲಿ ಎಂಥದೇ ಬರಲಿ, ನಾನು ಹೇಳ್ತೇನೆ, ದೇವರು ಹೇಳ್ತಾ ಇದ್ದಾರೆ ನಿಮಗೆ, ಯಾಕೆ ಧೈರ್ಯಗೆಡುತ್ತೀರಿ? ಇವತ್ತು ನೀವು ಯಾವುದೇ ಪರಿಸ್ಥಿತಿಯಲ್ಲಿದ್ದರೂ ದೇವರ ಆತ್ಮ ನಿಮ್ಮೊಂದಿಗೆ ಮಾತನಾಡ್ತಾನೆ. ನೀವು ಭಯ ಪಡುವ ಅಗತ್ಯ ಇಲ್ಲ. ನೀವು ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟವರಾಗಿದ್ದೀರಿ. ಆಮೇಲೆ ಎಷ್ಟು ಜನ ನಾನು ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟವರು, ನಾನಾಗಿ ಬಂದದಲ್ಲ, ನನ್ನ ದೇವರು ನನ್ನನ್ನು ಕರೆದದ್ದು. ಆಚೆ ನನಗೆ ಹೋಗೋಣ ಅಂತ ಯಾರು ಕರೆದದ್ದು? ಯೇಸು ಸ್ವಾಮಿ ಹೇಳಿದ್ದು. ಯೇಸು ಸ್ವಾಮಿ ಹೇಳಿದ್ರಿಂದ ಇವತ್ತು ನಾನು ಬಂದದ್ದು, ನೀವು ಬಂದದ್ದು. ಅದಕ್ಕೆ ಹಾಗಾದ್ರೆ ಉಳಿದ ಜವಾಬ್ದಾರಿ ಯಾರು? ಯೇಸು ಸ್ವಾಮಿ. ನೋಡಿಕೊಳ್ಳುವ ಜವಾಬ್ದಾರಿ ಯಾರು? ಯೇಸು ಸ್ವಾಮಿದು. ಆಮೇಲೆ ಅಲ್ಲಿ ನೋಡಿ, ಯೇಸು ಸ್ವಾಮಿ ಒಟ್ಟಿಗೆ ಅನೇಕ ಅದ್ಭುತಗಳನ್ನು ಶಿಷ್ಯರು ಕಂಡಿದ್ದು, ಆದ್ರೂ ಅದನ್ನು ಮರೆತು ಬಿಟ್ಟು ಇಲ್ಲೇ ಏನ್ ಮಾಡ್ತಾರೆ? ಯೇಸು ಸ್ವಾಮಿ, ನಾನು ಸಾಯುವುದು ನಿನಗೆ ಚಿಂತೆ ಇಲ್ಲ ಎಂಬುದಾಗಿ ಕೇಳ್ತಾ ಇದ್ದಾರೆ. ನಾನು ಹೇಳ್ತೇನೆ, ನಿನ್ನ ಸಾವಲ್ಲ ಯೇಸು ಸ್ವಾಮಿಗೆ ಬೇಕಾದದ್ದು, ನಿನ್ನ ಗೌರವವನ್ನು ಕಾಪಾಡೋದು ಯೇಸು ಸ್ವಾಮಿಗೆ ಬೇಕಾಗಿದೆ. ನಿನ್ನ ಜೀವಿತದಲ್ಲಿ ನಿನ್ನ ಆಶೀರ್ವಾದವನ್ನು ಇತರರು ಕಾಣಬೇಕು, ಅದು ಬೇಕಾಗಿದೆ. ನೀನು ಯಾರ ಮಗನು ಮಗಳು ಎಂಬುದಾಗಿ ತಿಳಿದುಕೊಳ್ಳಬೇಕು, ಅದಕ್ಕೆ ದೇವರು ಕಾರ್ಯ ಮಾಡುವವನಾಗಿದ್ದಾನೆ. ಅಲ್ಲಿ ನೋಡಿ, ಮತ್ತೆ ಹೇಳ್ತಾ ಇದ್ದಾನೆ, ಅಲ್ಪ ವಿಶ್ವಾಸಗಳು ಯಾಕೆ ಧೈರ್ಯಗೆಡುತ್ತೀರಿ ಎಂಬುದಾಗಿ ಅಲ್ಲಿ ಪ್ರಶ್ನೆ ಕೇಳ್ತಾನೆ. ಲೂಕನ ಏನ್ ಹೇಳ್ತಾನೆ ನೋಡಿ, 8:23. ಲೂಕನ ಬರೆದ ಸುವಾರ್ತೆ 8ನೇ ಅಧ್ಯಾಯ 23ನೇ ವಾಕ್ಯ. ತೆರೆಯ ಮೇಲೆ ಬರಲು ನೀರು, ದೋಣಿಗಳಲ್ಲಿ ಏನು ತುಂಬಿದ್ರಿಂದ, ನೀರು ತುಂಬಿದ್ರಿಂದ ಅವರು ಅಪಾಯಕ್ಕೆ ಗುರಿಯಾದರು. ಈಗಿರಲಾಗಿ ಆತನ ಹತ್ತಿರಕ್ಕೆ ಬಂದು ಏನ್ ಹೇಳಿದ್ರಂತೆ? ಗುರುವೇ ಸಾಯುತ್ತೇವೆ ಅಂತ ಹೇಳಿದರು ಎಂಬುದಾಗಿ.
ನೋಡಿ, ಈ 3 ಭಾಗದಲ್ಲಿ ನಾವು ತಿಳಿದುಕೊಳ್ಳ ಆಗ ಯೇಸು ಸ್ವಾಮಿ ಏನ್ ಹೇಳ್ತಾರೆ ಅಷ್ಟೇ. ನಿಮ್ಮ ನಂಬಿಕೆಯಲ್ಲಿ ಎಂಬುದಾಗಿ ನೋಡಿ. ಹಾಗಾದ್ರೆ ಇವತ್ತು ನಾವು ಸುಮ್ಮನೆ ಯೇಸು ಸ್ವಾಮಿ ಹಿಂಬಾಲಿಸಿದ್ರು, ಯೇಸು ಸ್ವಾಮಿ ನಮ್ಮ ಜೊತೆ ಇದ್ದಾನೆ ಎಂಬುದಾಗಿ ನಾವು ಹಿಂಬಾಲಿಸಿದ್ರು. ಎಷ್ಟು ಜನ ನಂಬ್ತೇನೆ? ಹಲ್ಲೆಲೂಯಾ. ಯೇಸು ಸ್ವಾಮಿ ನನ್ನ ಜೊತೆ ನಿನ್ನ ಜೊತೆ ಇರುವಾಗ ನಿನ್ನನ್ನು ಎದುರಿಸಲಿಕ್ಕೆ ಯಾರಿಂದ ಸಾಗುವುದಿಲ್ಲ. ಅದಕ್ಕೆ ದೇವರು ನಮ್ಮ ಸಂಗಡ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು ಎಂಬುದಾಗಿ ವಾಕ್ಯ ಹೇಳ್ತೀವಿ. ಇವತ್ತು ನಾನು ಹೇಳ್ತೇನೆ, ನಿನ್ನ ಸಂಗಡ ದೇವರಿದ್ದಾನೆ, ನಿನ್ನ ಸಂಗಡ ಕರ್ತನಿದ್ದಾನೆ. ಅವನು ಇರುವುದರಿಂದ ನೀನೇನ್ ಮಾಡಬಾರ್ದು, ಯಾವ ವಿಷಯಕ್ಕೆ ಭಯಪಡುವ ಅಗತ್ಯ ಇಲ್ಲವೇ ಇಲ್ಲ. ನೋಡಿ, ಇಲ್ಲಿ ನಾನು ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಒಂದು ದೋಣಿಯಲ್ಲಿ ಏನು ಬಂತು? ಅಲೆಗಳು ಬಂತು, ನೀರು ಬಂತು, ಎಲ್ಲ ಬಂತು. ಆದ್ರೆ ಈ ಒಂದು ನೀರು ಬರಲಿಕ್ಕೆ ಕಾರಣ ಅಲ್ಲಿ ಶಿಷ್ಯರ ಒಂದು ನಂಬಿಕೆ ಟೆಸ್ಟ್ ಮಾಡ್ಲಿಕ್ಕೋಸ್ಕರ. ಇವತ್ತು ನಾನು ಹೇಳ್ತೇನೆ, ಕೆಲವು ನಿನಗೆ ವಿಕೋಪಗಳು ಬರುವುದು ಯಾಕೆ? ನಿನ್ನ ನಂಬಿಕೆಯನ್ನು ಟೆಸ್ಟ್ ಮಾಡಲಿಕ್ಕೆ. ನೀನು ಹೇಳ್ಬೇಕು, ಏನೇ ಆದ್ರೂ ಯಾರಿದ್ದಾನೆ ನನ್ನ ಸಂಗಡ? ನನ್ನ ದೇವರು ನನ್ನ ಸಂಗಡ ಇದ್ದಾನೆ. ನನ್ನನ್ನು ನೋಡುವುದಾದ್ರೆ ಯೋನನಿಗೆ ದೇವರು ಏನು ಹೇಳಿದ್ರು? ನಿನವೆ ಪಟ್ಟಣಕ್ಕೆ ಹೋಗಿ ಎಂಬುದಾಗಿ. ಆಗ ಯೋನ ಎಲ್ಲಿಗೆ ಹೋಗ್ಲಿಲ್ಲ? ನಿನವೆ ಪಟ್ಟಣಕ್ಕೆ ಹೋಗ್ಲಿಲ್ಲ. ಎಲ್ಲಿಗೆ ಹೋದ? ತಾರ್ಷೀಷಿಗೆ ಹೋದ. ತಾರ್ಷೀಷಿಗೆ ಹೋದಾಗ ಆ ಒಂದು ಹಡಗಿನ ಮೇಲೆ ಏನು ಬಂತು? ಬಿರುಗಾಳಿ ಬಂತು. ಯಾಕೆ ಬಿರುಗಾಳಿ ಬಂದಂತ ಹೇಳಿದ್ರೆ, ಯೋನನು ಅವಿಧೇಯನಾದ. ಆದ್ರೆ ಇಲ್ಲಿ ಶಿಷ್ಯರೇನಾದ್ರು? ವಿಧೇಯರಾದ್ರು. ವಿಧೇಯರಾಗುವಾಗ ಏನಾಯ್ತು? ಬಿರುಗಾಳಿ ಬಂತು. ಆಮೇಲೆ ಅಲ್ಲಿ ಆಗ ನೋಡಿ, ಅಲ್ಲಿ ವಾಕ್ಯ ಹೇಳ್ತದೆ, ಯೋನನ ಅವಿಧೇಯರಾದ್ರಿಂದ ಯೋನನ ಎಲ್ಲಿಗೆ ಹಾಕಿದ್ರು? ಬಿರುಗಾಳಿ ಬರುವಾಗ ಸಮುದ್ರಕ್ಕೆ ಹಾಕಿದ್ರು. ಆದ್ರೆ ಇಲ್ಲಿ ಸಮುದ್ರಕ್ಕೆ ಹಾಕಲಿಕ್ಕಿಲ್ಲ. ಸಮುದ್ರದ ಆ ಮಧ್ಯದಲ್ಲಿ, ಆ ಹೊಡೆತದ ಮಧ್ಯೆ ದೇವರವನ್ನು ರಕ್ಷಿಸುವ ನಾವು ನೋಡ್ತೇವೆ. ಆಮೇಲೆ ಅಲ್ಲಿ ನಾನು ಏನ್ ಹೇಳ್ತೇನೆ ಅಂತ ಹೇಳಿದ್ರೆ, ನೀನು ದೇವರಿಗೆ ವಿಧೇಯನಾದ್ರೆ ಸಾಕು, ಬಾಕಿ ಎಲ್ಲ ದೇವರು ನೋಡಿಕೊಳ್ಳುವವನಾಗಿದ್ದಾನೆ. ಎಲ್ಲ ವಿಷಯ ದೇವರು ಹೊತ್ತುಕೊಳ್ಳುವವನಾಗಿದ್ದಾನೆ. ಅದಕ್ಕೆ ಹೇಳುದು, ನಿಮ್ಮ ಚಿತ್ತಾಭಾರವನ್ನು ಆತನ ಮೇಲೆ ಹಾಕಿ ಆತನನ್ನು ಸಾಗಿಸ್ತಾನೆ. ಇವತ್ತು ನಾನು ನಂಬ್ತೇನೆ, ನಿಮ್ಮ ಯಾವುದೇ ವಿಷಯದಲ್ಲಿ ಇವತ್ತು ಟೆನ್ಷನ್ ಅಲ್ಲಿ ಇರೋದಾದ್ರೆ, ಯಾವುದೇ ಭಯದಲ್ಲಿ ಇರೋದಾದ್ರೆ, ಅದನ್ನು ಕ್ರಿಸ್ತನಿಗೆ ಕೊಡ್ರಿ. ಕ್ರಿಸ್ತನ ಅದನ್ನು ನಡೆಸಲಿಕ್ಕೆ ಇವತ್ತು ಶಕ್ತನಾಗಿದ್ದಾನೆ. ಆಮೇಲೆ ಅಲ್ಲಿ ಎಲ್ಲಿ ನೋಡಿ ಅವ್ರು ಹೇಳ್ತಾರೆ ಏನಂತ ಹೇಳಿದ್ರೆ, ನಾವು ಸಾಯುವಾಗಿದ್ದು ಗುರುವೇ ಗುರುವೇ ನಮ್ಮನ್ನು ಕಾಪಾಡಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ನೋಡಿ, ಕೆಲವು ವಿಷಯ ನಮಗೆ ಗೊತ್ತಿರುವುದಿಲ್ಲ, ಆದ್ರೆ ದೇವರು ನಮ್ಮ ಸಂಗಡ ಇರ್ತಾನೆ. ನೋಡಿ, ಐಗುಪ್ತ ದೇಶದಿಂದ ಮೋಶೆಯ ಮುಖಾಂತರ ಇಸ್ರೇಲನ್ನು ಬಿಡುಗಡೆ ಮಾಡಿ ತರ್ತಾರೆ. ಬಿಡುಗಡೆ ಮಾಡಿ ತರುವಾಗ ಏನು ಬಂತು ಎದುರು? ಕೆಂಪು ಸಮುದ್ರ ಬಂತು. ಕೆಂಪು ಸಮುದ್ರ ಬಂದದ್ದು ಏನು ಹೇಳಿದ್ರು ಇಸ್ರೇಲರು? ನಾವು ಅಲ್ಲೇ ಇರ್ತಿದ್ರೆ ಒಳ್ಳೆದಿತ್ತು. ನಾನು ಹೇಳಿದಲ್ಲ, ನೀನು ಕರ್ಕೊಂಡು ಬರಬೇಡ ಅಂತ ಹೇಳಿದೆಯಲ್ಲ, ಸಮಾಧಿ ಇಲ್ಲ ಅಂತ ನೀನು ಕರ್ಕೊಂಡು ಬಂದದ. ನಾವು ಸಾಯುವುದು ಇಷ್ಟವಾ ಅಂತ ಅದರ ಅರ್ಥ. ಇವತ್ತು ನಾನು ಹೇಳ್ತೇನೆ, ನಿನ್ನ ಜೀವಿತದಲ್ಲಿ ದೇವರಿಗೆ ವಾಗ್ದಾನವನ್ನು ನೆರವೇರಿಸಿಕೊಂಡು ಅದಕ್ಕೋಸ್ಕರ ದೇವರು ನಿನ್ನನ್ನು ಹೊರಗೆ ತಂದಿದ್ದಾನೆ. ನೀನು ಒಂದೇ ಕಡೆಯಲ್ಲಿ ನಿನ್ನ ವಾಗ್ದಾನ ನಡೆಯುವುದಿಲ್ಲ. ಇವತ್ತು ದೇವರು ನಮ್ಮನ್ನೆಲ್ಲ ಹೊರಗೆ ತಂದದ್ದು ದೇವರ ವಾಗ್ದಾನವನ್ನು ಕಾಣಲಿಕ್ಕೆ. ವಾಗ್ದಾನದಲ್ಲಿ ನಂಬಿಕೆ ಇಟ್ಟು ನಾವು ಬಂದಿದ್ದೇವೆ. ಎಷ್ಟು ಜನ ನಂಬ್ತೀರಿ? ನನಗೆ ಕೊಟ್ಟ ವಾಗ್ದಾನವನ್ನು ದೇವರು ಪೂರೈಸ್ತಾನೆ. ವಾಗ್ದಾನ ಇದ್ರಿಂದಲೇ ನಾವು ಹೊರಗೆ ಬರುವುದು. ಯಾಕೆ ಮನೆ ಬಿಟ್ಟು ಹೊರಗೆ ಬಂದ? ಅವನಿಗೆ ವಾಗ್ದಾನ ಇತ್ತು. ಪ್ರೈಸ್ ದಿ ಲಾರ್ಡ್. ಅವನನ್ನು ದೇವರು ಆಶೀರ್ವಾದ ಮಾಡಿದ. ಅಬ್ರಹಾಮ ಯಾಕೆ ಹೊರಗೆ ಬಂದದ್ದು? ಅವನಿಗೆ ವಾಗ್ದಾನ ಇತ್ತು, ಅವನನ್ನು ಹೊಂದಿಕೊಂಡ. ಇವತ್ತು ನಿನಗೆ ನನಗೆ ದೇವರು ವಾಗ್ದಾನ ಮಾಡಿದ್ದಾನೆ, ಅದನ್ನು ಹೊಂದಲಿಕ್ಕೆ ಹೊರಗೆ ಬಂದಿದ್ದೇವೆ. ಈ ಬಿರುಗಾಳಿಗೆ ಹೆದರಬೇಡ, ಈ ಅಪಾಯಕ್ಕೆ ಹೆದರಬೇಡ, ದೇವರು ನಿನ್ನ ಸಂಗಡ ಇದ್ದಾನೆ ಎಂಬುದಾಗಿ ಅದರ ಅರ್ಥ. ನೋಡಿ, ಆ ಒಂದು ಬಿರುಗಾಳಿಗಳು ಬರುವಾಗ, ಅಲೆಗಳು ಬರುವಾಗ ಯೇಸು ಸ್ವಾಮಿ ಏನ್ ಮಾಡ್ತಾರೆ ಗೊತ್ತಿಲ್ಲ? ಅಲ್ಲಿ ಬಿರುಗಾಳಿಗೆ ಏನ್ ಮಾಡ್ತಾನೆ? ಗದರಿಸ್ತಾನೆ. ಯೇಸು ಸ್ವಾಮಿಯ ಮಾತುಗಳನ್ನು ಏನು ಕೇಳಿತು? ಬಿರುಗಾಳಿ ಕೇಳಿತು, ಸಮುದ್ರ ಕೇಳಿತು, ಅಲೆಗಳು ಕೇಳಿತು. ಇವತ್ತು ನಾನು ಹೇಳ್ತೇನೆ, ನಿನ್ನ ಜೀವಿತದಲ್ಲಿ ಯಾವುದೇ ಸಮಸ್ಯೆ ಬಂದರೂ ಸಹ ಅದನ್ನು ನಿಲ್ಲಿಸಲಿಕ್ಕೆ ಸಾಮರ್ಥ್ಯ ಇರೋದು ದೇವರಿಗೆ ಮಾತ್ರ. ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ. ಮಾರ್ಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 2ನೇ ಅಧ್ಯಾಯ ನೀವು ಗಮನಿಸುವುದಾದ್ರೆ, ಅಲ್ಲಿ ದೆವ್ವಗಳ ಮೇಲೆ ದೇವರು ಗದರಿಸಿದ, ರೋಗಗಳ ಮೇಲೆ ಗದರಿಸಿದ. ಇಲ್ಲಿ ಯಾವುದನ್ನು ಗದರಿಸ್ತಿದ್ದಾನೆ? ಸಮುದ್ರದ ಅಲೆ, ಪ್ರಕೃತಿಯನ್ನು ಗದರಿಸ್ತಿದ್ದಾನೆ. ಹಾಗಾದ್ರೆ ಇವತ್ತು ನಿನ್ನ ಜೀವಿತದಲ್ಲಿ ಲೋಕದಲ್ಲಿ ಯಾವುದೇ ಸಮಸ್ಯೆಗಳು ಬಂದರೂ ಸಹ ಅದನ್ನು ನಿಲ್ಲಿಸುವ ಸಾಮರ್ಥ್ಯ ದೇವರಿಗೆ ಹೊರತು ಬೇರೆ ಯಾವ ಮನುಷ್ಯನಿಗಿಲ್ಲ, ಯಾವ ಡಾಕ್ಟರಿಗಿಲ್ಲ, ಕರ್ತನಿಗೊಬ್ಬರಿಗೆ ಮಾತ್ರ ಸಾಧ್ಯವಾಗಿದೆ. ಇವತ್ತು ಎಷ್ಟು ಜನ ನಂಬ್ತೀರಿ? ನನ್ನ ದೇವರು ನನ್ನ ಜೀವಿತದಲ್ಲಿ ಇದ್ದಾನೆ, ನನ್ನ ಜೀವಿತದ ಭಾಗ ಯೇಸು ಸ್ವಾಮಿ ಅಂತ ಎಷ್ಟು ಜನ ಹೇಳ್ತಾ ಇದ್ದಾರೆ. ಶಿಷ್ಯನಿಗೆ ಗೊತ್ತಿಲ್ಲದ ವಿಷಯ ಇದೇ ಯೇಸು ಸ್ವಾಮಿಗೆ ಗೊತ್ತಿತ್ತು. ನೋಡಿ, ಯೇಸು ಸ್ವಾಮಿಯೊಟ್ಟಿಗೆ ಶಿಷ್ಯರು ಎಷ್ಟು ವರ್ಷ ಸೇವೆ ಮಾಡಿದ್ರು? 3.5 ವರ್ಷ ಸೇವೆ ಮಾಡಿದ್ರು. ಈ 3.5 ವರ್ಷದಲ್ಲಿ ಯೇಸು ಸ್ವಾಮಿ ಅನೇಕ ಅದ್ಭುತ ಮಾಡಿದರೆ ಯಾರು ಕಂಡ್ರು? ಶಿಷ್ಯರು ಕಂಡ್ರು. ಆದ್ರೆ ಇವರು ಅದ್ಭುತ ಮಾಡಲಿಲ್ಲ. ಯೇಸು ಸ್ವಾಮಿ ಇರುವ ತನಕ ಅದ್ಭುತ ಮಾಡ್ಲಿಕ್ಕೆ ಹೋಗ್ಲಿಲ್ಲ.
ಆದ್ರೆ ಅದ್ಭುತವನ್ನು ಕಾಣುತ್ತಾ ಹೋದ್ರು. ಯೇಸು ಸ್ವಾಮಿ ಆಸೆ ಏನು ಗೊತ್ತಿಲ್ಲ, ಶಿಷ್ಯರ ಅದ್ಭುತ ಮಾಡಬೇಕೆಂಬುದಾಗಿ. ಇವತ್ತು ನನ್ನ ದೇವರ ಆಸೆ ಗೊತ್ತು, ನಿಮ್ಮ ಮೂಲಕ ಅನೇಕ ಅದ್ಭುತಗಳು ನಡೆಯಬೇಕು. ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ. ನಿನಗೆ ಅದೇ ಶಕ್ತಿ ದೇವರಿಟ್ಟಿದ್ದಾನೆ, ಅದೇ ಆತ್ಮವನ್ನು ಇಟ್ಟಿದ್ದಾನೆ. ಯೇಸು ಸ್ವಾಮಿ ಮಲಗಿದೆ ಯಾಕೆ ಗೊತ್ತಿಲ್ಲ, ಸುಮ್ಮನೆ ಅಲ್ಲ. ಯೇಸು ಸ್ವಾಮಿ ನೆನೆಸಿದೆ ಏನು ಗೊತ್ತಿಲ್ಲ, ಶಿಷ್ಯರು ಬಿರುಗಾಳಿಗೆ ಮಾತನಾಡ್ತಾರಂತ. ಯೇಸು ಸ್ವಾಮಿ ನೆನೆಸಿದ ಶಿಷ್ಯರು ಅಲೆಗಳಿಗೆ ಮಾತನಾಡುತ್ತಾರೆ ಎಂಬುದಾಗಿ. ಆದ್ರೆ ಅವರು ಮಾತನಾಡಲಿಲ್ಲ. ಅದಕ್ಕೋಸ್ಕರ ಏನು ಮಾಡಿದವರು, ಅದೇ ಒಂದು ಪೋರ್ಷನ್ ಅಲ್ಲಿ, ಮೇನ್ ಪೋರ್ಷನ್ ಅಲ್ಲಿ ತಲೆ ದಿಂಬಾಗಿ ನೋಡಿ ಅಲ್ಲಿ ಮಲಗಿದ್ದಾರೆ ಎಂಬುದಾಗಿ ವಾಕ್ಯ ಹೇಳ್ತಾರೆ. ಇವತ್ತು ಸಹ ಹಾಗೆ ಕೆಲವೊಂದು ಹೋರಾಟಗಳು ಬರುವಾಗ ದೇವರು ಸುಮ್ಮನೆ ಯಾಕೆ ಕೊಟ್ಕೊಂಡಿದ್ದಾರೆ ಗೊತ್ತಿಲ್ಲ, ನೀನು ಅದರ ಮೇಲೆ ಡಾಮಿನೇಟ್ ಮಾಡಿ ಎಂಬುದಾಗಿ, ಅದರ ಮೇಲೆ ಅಧಿಕಾರವನ್ನು ಉಪಯೋಗಿಸಿ ಎಂಬುದಾಗಿ. ಎಷ್ಟು ಜನ ನಂಬ್ತೀವಿ? ದೇವರ ಆ ಕಾರ್ಯವನ್ನು ಮಾಡ್ತಾನೆ, ದೇವರು ಆ ಕಾರ್ಯವನ್ನು ಮಾಡ್ತಾನೆ. ನೀನು ಏನು ಹೇಳ್ತೀಯ ಅದೇ ದೇವರು ಮಾಡ್ತಾನೆ. ಆಮೇಲೆ ಅಲ್ಲಿ ಸತ್ಯವೇದ ಎಲುಮನೆ ಮಂತ್ರವಾದಿ ಇದ್ದ. ಈ ಎಲುಮನೆ ಮಂತ್ರವಾದಿ ಏನ್ ಮಾಡ್ತಿದ್ದ ಅಂತ ಹೇಳಿದ್ರೆ, ಪೌಲ ಸೀಲರು ಹೋಗುವಾಗ ಏನ್ ಮಾಡ್ತಿದ್ರು, ಅಧಿಪತಿ ವಾಕ್ಯ ಬೇಕಂತ ಹೇಳುವಾಗ ತಡೀತಿದ್ರಲ್ಲಿ. ಆಗ ಪೌಲ ಏನ್ ಹೇಳಿದ, ಇವನು ಕೆಲವು ಕಣ್ಣು ಕಾಣದೆ ಹೋಗಲಿ ಹೇಳುವಾಗ ಅವನು ಏನಂದ, ಕುರುಡಾದಂತ ನೋಡಿ. ಅಧಿಕಾರ, ಶಿಷ್ಯರು ಅಧಿಕಾರ ಮತ್ತೆ ಯೇಸು ಸ್ವಾಮಿಯ ನಂತರ ಉಪಯೋಗಿಸಿದ್ರು. ಇವತ್ತು ನೀನು ಹೇಳುವುದಾದ್ರೆ ದೇವರು ಮಾಡ್ತಾನೆ, ನಾವು ಹೇಳುವುದಿಲ್ಲ ಅಷ್ಟೇ. ನಿನ್ನ ಬಾಯಿ ಅಗಲವಾಗಿ ಬಾಯಿ ತೆರೆ ನಾನು ತುಂಬಿಸ್ತೇನೆ ಅಂತ ಹೇಳಿ ಸುಮ್ಮನೆ ಅಲ್ಲ. ನೀನು ಬಾಯಿ ತೆರೆದ್ರೆ ಆಶೀರ್ವಾದ ನಿನ್ನ ಒಳಗೆ ಬರ್ತದೆ, ಜಯ ನಿನಗೆ ಬರ್ತದೆ. ಆಮೇಲೆ ನೀನು ಏನ್ ಹೇಳ್ತೀಯ ಅದು ನಡೀತದೆ ಪ್ರಿಯ. ಆಮೇಲೆ ನಿನ್ನ ಬಾಯಲ್ಲಿ ಏನುಂಟು, ಜೀವ ಮರಣದ ಶಕ್ತಿ ಉಂಟು. ವಚನ ಪ್ರಿಯರನ್ನು ಅನುಭವಿಸ್ತಾರೆ. ನೀನು ವಾಕ್ಯವನ್ನು ಕಲಿಯುವ, ಮಾತನಾಡುವ, ಹೇಳುವ ನಿನ್ನಲ್ಲಿ ಆ ಶಕ್ತಿ ದೇವರಿಟ್ಟಿದ್ದಾರೆ. ಆಮೇಲೆ ಯೇಸು ಸ್ವಾಮಿ ನೆನೆಸಿದ್ರು, ಪೇತ್ರ ಮಾತನಾಡ್ತಾನಂತ. ಯೇಸು ಸ್ವಾಮಿ ಎನಿಸಿದ್ರು, ಯಾಕೋಬ ಮಾತನಾಡ್ತಾನೆ ಅಂತಾಗೆ. ಯೇಸು ಸ್ವಾಮಿ ಎನಿಸಿ ಯೋಹಾನ ಮಾತನಾಡ್ತಿದ್ದಾನೆ ಅಂತ. ಅದು ಯಾರು ಮಾತನಾಡಲಿಲ್ಲ, ಎಲ್ಲರ ಬಾಯಲ್ಲಿ ಬಂದದ್ದು ಒಂದೇ ಶಬ್ದ, ಗುರುವೇ ನಾವು ಸಾಯುತ್ತೇವೆ. ನಾನು ಹೇಳ್ತೇನೆ, ದೇವರು ನಿನಗೆ ಜೀವವನ್ನು ಕೊಟ್ಟಿದ್ದಾನೆ. ಆಮೇಲೆ ಎಷ್ಟು ಜನ ಹೇಳ್ತಾರೆ, ಈ ಜೀವ ಯಾರು ಕೊಟ್ಟದ್ದು? ದೇವರು ಕೊಟ್ಟದ್ದು. ಯೇಸು ಸ್ವಾಮಿ ಒಳಗಿರುವ ಜೀವ ನಮಗೆ ಕೊಟ್ಟಿದ್ದಾನೆ. ಆಮೇಲೆ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಯಾರಾದ್ರೂ ಕೊಂದ್ರ, ಯಾರಾದ್ರೂ ಕೊಲ್ಲಿಕ್ಕಾಯ್ತು ಯೇಸು ಸ್ವಾಮಿ ಅದು? ಇಲ್ಲ, ಯಾರು ಸಹ ಕೊಲ್ಲಿಕ್ಕಾಗಲಿಲ್ಲ. ಯೇಸು ಸ್ವಾಮಿ ಹೇಳ್ತಾನೆ, ನಾನೇ ನನ್ನ ಜೀವವನ್ನು ಕೊಡ್ತೇನೆ, ನಾನೇ ಜೀವವನ್ನು ಹಿಂದೆ ಪಡೆಯುತ್ತೇನೆ. ಅಧಿಕಾರ ನನಗೆ ಉಂಟು. ಯೇಸು ಸ್ವಾಮಿ ಅಧಿಕಾರ ನನಗೆ ದೇವರು ಕೊಟ್ಟಿದ್ದಾನೆ. ಇವತ್ತು ಅದೇ ಅಧಿಕಾರ ನಿಮಗೆ ಕೊಟ್ಟಿದ್ದಾನೆ. ಆಮೇಲೆ ನೀವು ಸಾಯುವುದಿಲ್ಲ, ಜೀವಲೋಕದಲ್ಲಿ ಯೆಹೋವನ ಕ್ರಿಯೆಯನ್ನು ನಾವು ಸಾರುವುದಾಗಿ. ಇಲ್ಲಿ ಎಲ್ಲ ಸೇರ್ತಾರೆ, ಗುರುವೇ ನಾವು ಸಾಯುತ್ತೇವೆ ಎಂಬುದಾಗಿ ಹೇಳುವಾಗ ಯೇಸು ಸ್ವಾಮಿ ಹೇಳಿದ ಮಾತು ಏನಂತ ಹೇಳಿದ್ರೆ, ಏನು ಸುಮ್ಮನೆ ಭಯಬೇಡ ಎಂಬುದಾಗಿ ಹೇಳುವಾಗ ಫಸ್ಟ್ ದಿನ ಯೇಸು ಸ್ವಾಮಿ ಏನ್ ಮಾಡಿದ್ರು, ಗಾಳಿಯನ್ನು ಗದರಿಸಿದ್ರು, ಅಲೆಗಳನ್ನು ಗದರಿಸಿದ್ರು, ಸಮುದ್ರವನ್ನು ಬದಲಿಸಿದ್ರು. ನಂತರ ಕೇಳಿದ ಪ್ರಶ್ನೆ ಏನಂತ ಹೇಳಿದ್ರೆ, ಯಾಕೆ ಧೈರ್ಯ ಕೊಡುತ್ತೀರಿ, ಯಾಕೆ ಕಳವಳ ಪಡುತ್ತಾ ಇದ್ದೀರಿ? ಅಲ್ಲಿ ಇವತ್ತು ನಾನು ಹೇಳ್ತೇನೆ, ನಾವು ಯಾವಾಗಲೂ ಕಳವಳ ಪಡುವವರು. ಯಾಕೆ ಗೊತ್ತಿದೆ? ಯಾಕೆ ಯೋಗನ ಪುಸ್ತಕದಲ್ಲಿ ನಾವು ನೋಡ್ತೇವೆ, ಸ್ತ್ರೀಯಲ್ಲಿ ಹುಟ್ಟಿದವರೆಲ್ಲರೇನು ಅಲ್ಪಾಯುಷವಾಗಿ ಕಳವಳದಿಂದ ತುಂಬಿದವರಾಗಿದ್ದಾರೆ ಎಂದು ಯೋಗನ ಪುಸ್ತಕದಲ್ಲಿ ಬರೆಯುತ್ತದೆ. ಆದರೆ ದೇವರನ್ನು ನಂಬಿದವರಿಗೆ ಸ್ವಲ್ಪ ಸಹ ಕಳವಳ ಇರಬಾರದು, ಅಪನಂಬಿಕೆ ಇರಬಾರದು. ನಮ್ಮ ದೇವರು ಈ ಒಂದು ಬಿರುಗಾಳಿಯ ಮಧ್ಯೆ ನನ್ನ ನಡೆಸ್ತಾರೆ, ಈ ಅಲೆಗಳ ಮಧ್ಯೆ ನಡೆಸ್ತೇನೆ ಎಂಬುದಾಗಿ ನಾವು ನಂಬಬೇಕು. ಹೀಗೆ ನೋಡಿ, ಆಗ ಅವರು ಗದರಿಸುವಾಗ ಅವರು ಏನು ಹೇಳಿದ್ರು ಗೊತ್ತಿಲ್ಲ, ಈತನು ಯಾರಿರಬಹುದು? ಹಾಗಾದ್ರೆ ಇಷ್ಟ ತನಕ ಯಾರನ್ನು ತಿಳಿದುಕೊಳ್ಳಿಲ್ಲ ಶಿಷ್ಯರು, ಯೇಸು ಸ್ವಾಮಿಯನ್ನು ತಿಳಿದುಕೊಳ್ಳಿ. ಈಗ ಗೊತ್ತಾಗ್ತದೆ ಈತನು ಯಾರಿರಬಹುದು. ಗಾಳಿಯನ್ನು ಏನ್ ಮಾಡ್ತಾರೆ, ಸಮುದ್ರವು ಸಹ ಈತನು ಹೇಳಿದ ಹಾಗೆ ಕೇಳುತ್ತವಲ್ಲ. ನಮಗೆ ನಾವು ಈಗ ಗೊತ್ತಾಗ್ತದೆ. ನಾನು ಹೇಳ್ತೇನೆ, ಇವತ್ತು ನಮಗೆ ಗೊತ್ತಿಲ್ಲದಿದ್ರೆ ಇವತ್ತು ನಾವು ತಿಳಿದುಕೊಳ್ಳಬೇಕು, ಎಲ್ಲ ಸೃಷ್ಟಿಯ ಮೇಲೆ ದೇವರಿಗೆ ಅಧಿಕಾರ ಉಂಟು. ಆಮೇಲೆ ಇವತ್ತು ನಾವು ಯಾವುದಕ್ಕೆ ಹೆದರುವುದಿಲ್ಲ. ಆಮೇಲೆ 46ನೇ ಕೀರ್ತನೆಯಲ್ಲಿ ನಾವು ನೋಡ್ತೇವೆ, ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ, ಆತನ ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕ. ಯಾವುದೇ ಬಂದರೂ ಸಹ ನಾವು ಹೆದರುವ ಅಗತ್ಯ ಇಲ್ಲ, ಯಾಕಂದ್ರೆ ದೇವರು ನಮ್ಮ ಸಂಗಡ ಇದ್ದಾನೆ. ನೋಡಿ, ಹೀಗೆ ಆಚೆ ದಡಕ್ಕೆ ಅಂತ ಯಾರು ಹೇಳಿದ್ದು? ಯೇಸು ಸ್ವಾಮಿ ಹೇಳಿದ್ದು. ಯೇಸು ಸ್ವಾಮಿ ಹೇಳಿದಾಗ ಅವರು ದಡ ಸೇರಿದ್ರು. ಇವತ್ತು ನಾನು ಹೇಳ್ತೇನೆ, ನಿಮ್ಮನ್ನು ದೇವರು ಆಚೆ ದಡಕ್ಕೆ ಕರ್ಕೊಂಡು ಹೋಗುವಂತ ಹೇಳಿದ ಮೇಲೆ ನಿಮ್ಮನ್ನು ಸೇಫ್ ಆಗಿ ದಡ ತೇರಿಸುವ ಜವಾಬ್ದಾರಿ ಯೇಸುವಿಗೆ ಆಗಿದೆ. ನಿನ್ನ ಮಕ್ಕಳನ್ನು ಸೇಫ್ ಆಗಿ ದೇವರು ನಡೆಸ್ತಾನೆ. ನಿನ್ನ ಕೆಲಸದಲ್ಲಿ ಸೇಫ್ ಆದ ವಾತಾವರಣ ಉಂಟಾಗುತ್ತಾನೆ. ಯಾವ ಅನಾನುಕೂಲ ಇದ್ರೂ ಸಹ ಅದನ್ನು ಅನುಕೂಲವಾಗಿ ದೇವರು ಟರ್ನ್ ಮಾಡ್ತಾನೆ. ಇದು ದೇವರ ಶಕ್ತಿ, ದೇವರ ಪ್ರಭಾವ ಆಗಿದೆ. ನೋಡ್ತೇವೆ ಅಲ್ಲಿ ಎಲ್ಲಿ ಬರ್ತಾರೆ ಅಂತ ಯೇಸು ಸ್ವಾಮಿ, ಎರಸೇನರ ಸೇವೆಗೆ ಮುಟ್ಟಿದರು ಎಂಬುದಾಗಿ.
ಈ ಗೆರಸೇನ ಸೇವೆಗೆ ಹುಟ್ಟಿದ ಯಾಕಂತ ಹೇಳಿದ್ರೆ ಒಂದೇ ಕಾರಣಕ್ಕೆ, ಅಲ್ಲಿ ಒಂದು ವ್ಯಕ್ತಿಯ ಬಿಡುಗಡೆಗೋಸ್ಕರ. ಯೇಸು ಸ್ವಾಮಿ ಆಚೆ ಕಡೆಗೆ ಹೋಗಂತ ಹೇಳಿದ್ದಕ್ಕೆ ಒಬ್ಬ ವ್ಯಕ್ತಿಯ ಬಿಡುಗಡೆ, ಒಬ್ಬ ವ್ಯಕ್ತಿಗೋಸ್ಕರ ಯೇಸು ಸ್ವಾಮಿ ಆಚೆ ಕಡೆಗೆ ಹೋಗ್ತಾ ಇದ್ದಾನೆ. ಇವತ್ತು ನಾವು ಆತ್ಮಗಳಿಗೋಸ್ಕರ ಎಷ್ಟು ಕಡೆಗೆ ನಾವು ಹೋಗ್ತಾ ಇದ್ದೇವೆ, ಆತ್ಮಗಳಿಗೋಸ್ಕರ ನಾವು ದಾವುಳ್ಳವರಾಗಿದ್ದೇವ. ಆಮೇಲೆ ಯೇಸು ಸ್ವಾಮಿ ಆತ್ಮವನ್ನು ಗೆಲ್ಲಬೇಕಂತ ಶಿಷ್ಯರನ್ನು ಆಚೆ ಕಡೆಗೆ ಕರ್ಕೊಂಡು ಹೋದದ್ದು. ಇಲ್ಲಿ ಬಿಸಿ ಇದ್ರು ಅವರು, ಆದ್ರೆ ಯೇಸು ಸ್ವಾಮಿ ಅದನ್ನು ಬಿಡು, ಒಬ್ಬ ವ್ಯಕ್ತಿ ಇದ್ದಾನೆ, ಅವರ ಬಳಿಗೆ ನಾವು ಹೋಗುವೆ ಎಂಬುದಾಗಿ ಹೇಳುವಾಗ, ಆ ಸ್ಥಳಕ್ಕೆ ಬರುವಾಗ ಒಬ್ಬ ದೆವ್ವ ಪೀಡಿತ ವ್ಯಕ್ತಿ, ದಂಡು ಎಂಬ ವ್ಯಕ್ತಿ ಏನ್ ಮಾಡಿದ, ಅಲ್ಲಿ ಬೈಬಲ್ ಇರ್ತದೆ, ಅವನನ್ನು ಏನ್ ಮಾಡಿದ್ರು, ಸರಪಳಿಯಿಂದ ಕಟ್ಟಲ್ಪಟ್ಟಿದ್ದಂತೆ. ಬೈಬಲ್ ಯಾರು ಅವನನ್ನು ಏನ್ ಮಾಡ್ಲಿಕ್ಕೆ ಆಗ್ಲಿಲ್ಲಂತೆ, ಹತೋಟಿಗೆ ತರಲಿಕ್ಕೆ ಆಗ್ಲಿಲ್ಲಂತೆ, ಕಂಟ್ರೋಲಿಗೆ ತರಲಿಕ್ಕೆ ಆಗ್ಲಿಲ್ಲಂತೆ. ಆಗ ಬೈಬಲ್ ಇರ್ತದೆ ಏನಂತ ಹೇಳಿದ್ರೆ, ಯೇಸು ಸ್ವಾಮಿ ಆ ಸ್ಥಳಕ್ಕೆ ಬಂದಾಗ ಆ ವ್ಯಕ್ತಿ ಏನ್ ಹೇಳಿದ ಗೊತ್ತಿದೆ, ಯೇಸು ಸ್ವಾಮಿ ಹತ್ರ, ಪರಾತ್ಮರನ ದೇವಕುಮಾರನೇ, ನನ್ನ ಗೊಡವೆ ನಿನಗೆ ಏಕೆ, ನನ್ನನ್ನು ಕಾಣಿಸಲಿಕ್ಕೆ ಬಂದಿ ಅಂತ ಹೇಳುವಾಗ ಅಲ್ಲಿ ಯೇಸು ಸ್ವಾಮಿ ಏನು ಹೇಳಿದ ಗೊತ್ತಿಲ್ಲ, ಅಲ್ಲಿ ಈ ಬಿಟ್ಟು ಹೋಗು ಎಂಬುದಾಗಿ ಹೇಳುವಾಗ ಅದು ಹಂದಿಯೊಳಗೆ ಸೇರಿ ಎಲ್ಲಿ ಬಿದ್ದು, ನೀರಿಗೆ ಬಿದ್ದು ಸತ್ತು ಹೋಯಿತು ಎಂಬುದಾಗಿ ವಾಕ್ಯ ಹೇಳ್ತದೆ. ನಾನು ಏನ್ ಹೇಳ್ತೇನೆ ಅಂತ ಹೇಳಿದ್ದು, ಒಬ್ಬ ವ್ಯಕ್ತಿಯ ಒಳಗಿದ್ದ ದೆವ್ವಗಳಿಂದ ದೇವರು ಬಿಡುಗಡೆ ಮಾಡಿದ. ಇವತ್ತು ನಾನು ಹೇಳ್ತೇನೆ, ನಿನ್ನನ್ನು ಕಟ್ಟಿದ ಎಲ್ಲ ಬಂಧನದಿಂದ ದೇವರು ಬಿಡುಗಡೆ ಮಾಡ್ತಾರೆ. ನಿನ್ನ ಜೀವಿತದಲ್ಲಿ ಯಾವುದೇ ಹೋರಾಟ, ಯಾವುದೇ ಒಂದು ಅಲೆಗಳು, ಯಾವುದೇ ಒಂದು ಪರಿಸ್ಥಿತಿ ನಿನಗೆ ವಿರುದ್ಧವಾಗಿ ಬರುವುದಾದ್ರೆ ಅದರಿಂದ ಬಿಡುಗಡೆ ಮಾಡಲಿಕ್ಕೆ ಯೇಸು ಸ್ವಾಮಿ ನಿನ್ನ ಜೀವಿತಕ್ಕೆ ಬಂದಿಲ್ಲ. ಆಮೇಲೆ ಯಾವ ಕೇಡು ನಿನಗೆ ಸಂಭವಿಸಲು, ಉಪದ್ರವ ನಿನ್ನ ಗುಡಾರಕ್ಕೆ ಬರದು ಎಂಬುದಾಗಿ ಹೇಳಿದ ದೇವರು ನಿನ್ನ ಗುಡಾರವನ್ನು, ನಿನ್ನ ಕುಟುಂಬವನ್ನು, ನಿನ್ನ ಕೆಲಸವನ್ನು, ನಿನ್ನ ಎಲ್ಲ ವಿಷಯವನ್ನು ದೇವರು ನೋಡಿಕೊಳ್ಳುವವನಾಗಿದ್ದಾನೆ. ನಾನು ಇವತ್ತು ಹೇಳಲಿಕ್ಕೆ ಎನ್ಕರೇಜ್ ಮಾಡ್ತಾ ಇದ್ದೇನೆ. ಆ ಒಂದು ವ್ಯಕ್ತಿ ಬಿಡುಗಡೆ ಆದ ಕೂಡಲೇ ಬೈಬಲ್ ಇರ್ತೇನೆ, ಅವನು ಸ್ವಸ್ಥ ಬುದ್ಧಿಯಾಗಿ ಆ ಸ್ಥಳದಲ್ಲಿ ಕೂತ್ಕೊಳ್ಳುವಾಗ ಎಲ್ಲರೂ ಅವನನ್ನು ನೋಡಿ ಏನ್ ಮಾಡಿದ್ರು, ಆಶ್ಚರ್ಯಪಟ್ಟರು. ಆಗ ಅವನು ಹೇಳ್ತಾನೆ, ನಾನು ನಿನ್ನ ಹಿಂದೆ ಬರ್ತೇನೆ ಎಂಬುದಾಗಿ ಹೇಳುವಾಗ ಯೇಸು ಸ್ವಾಮಿ ಅವನಿಗೆ ಹೇಳ್ತಾನೆ, ನನ್ನ ಹಿಂದೆ ಬರುವುದು ಬೇಡ, ನಿನ್ನ ಜೀವಿತದಲ್ಲಿ ದೇವರು ಏನು ಉಪಕಾರ ಮಾಡಿದ್ದಾನೆ ಅದು ನಿನ್ನ ಊರಿಗೆ ಹೋಗಿ ಹೇಳು ಎಂಬುದಾಗಿ ಹೇಳುವಾಗ ಆ ವ್ಯಕ್ತಿ ಅಲ್ಲಿ ಸುವಾರ್ತೆ ಸಾರ್ತಾ ಇದ್ದಾನೆ. ಇವತ್ತು ನಿನ್ನನ್ನು ನನ್ನನ್ನು ದೇವರು ಆರಿಸಿದ್ದು ಇತರರಿಗೆ ಸುವಾರ್ತೆ ಹೇಳ್ಬೇಕಂತಾಗಿ. ಈ ಸುವಾರ್ತೆ ಹೇಳಿದ್ರೆ ಸಾಲದು, ನಿನ್ನ ಒಳಗೆ ಆತನು ಇದ್ದಾನೆ ಎಂಬುದಾಗಿ ಮರೆಯಬೇಡ. ನಿನ್ನ ಒಳಗೆ ಒಂದು ಪ್ರಾರ್ಥನಾತ್ಮವನ್ನು ಇಟ್ಟಿದ್ದಾರೆ ಅಂತ ಮರೆಯಬೇಡ. ನಿನ್ನ ಒಳಗೆ ದೇವರೊಂದು ಶಕ್ತಿ ಇಟ್ಟಿದ್ದಾರೆ ಅಂತ ಮರಿಬೇಡ. ಶಿಷ್ಯರು ಮರೆತು ಬಿಟ್ಟು ಯೇಸು ಹತ್ರ ಹೋಗಿ ಹೇಳ್ತಾನೆ, ಗುರುವೇ ಗುರುವೇ, ನಾವು ಸಾಯುವಾಗಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ನಾನು ಹೇಳ್ತೇನೆ, ನಮ್ಮ ಒಳಗೆ ಯೇಸು ಬಂದ ಮೇಲೆ ನಮ್ಮ ಒಳಗೆ ಜೀವ ಬಂತು ಅಂತ ಅರ್ಥ. ನಮ್ಮ ಒಳಗೆ ಯೇಸು ಬಂದ ನಂತರ ನಮಗೆ ಆಶೀರ್ವಾದ ಬಂತು ಎಂಬುದಾಗಿ. ನಮ್ಮ ಒಳಗೆ ಯೇಸು ಅಂತ ಹೇಳಿದ ಮೇಲೆ ಯಾವ ಮರಣ ಸಹ ನಮ್ಮನ್ನು ಮುಟ್ಟಲಿಕ್ಕೆ ಆಗುವುದಿಲ್ಲ. ಯಾಕೆಂದ್ರೆ ಮರಣದ ಮತ್ತು ಮಾತಾಡದ ಬೀಗದ ಕೈ ಆತನ ಕೈಯಲ್ಲಿ ಇರುವುದರಿಂದ. ಇವತ್ತು ನಾನು ಹೇಳ್ತೇನೆ, ನಿಮ್ಮ ಜೀವಿತದಲ್ಲಿ ಯೇಸು ಬಂದದ್ರಿಂದ ನೀವು ಯಾವ ವಿಷಯದಲ್ಲಿ ಚಿಂತೆ ಮಾಡುವಾಗಲಿಲ್ಲ. ಯೇಸು ಎಲ್ಲವನ್ನು ನೋಡಿಕೊಳ್ಳುವವನಾಗಿದ್ದಾನೆ. ನಾವೆಲ್ಲ ದೇವರ ಸಮ್ಮುಖದಲ್ಲಿ ಎದುರಿಲ್ವಾ? ಎಷ್ಟು ಜನ ಈ ವಾಕ್ಯಕ್ಕೋಸ್ಕರ ದೇವರಿಗೆ ಸ್ತೋತ್ರ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ನಾನು ಯಾವುದೇ ಪರಿಸ್ಥಿತಿ ನನಗೆ ವಿರೋಧವಾಗಿ ಬಂದರೂ ಸಹ ನಾನು ಭಯ ಪಡುವುದಿಲ್ಲ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಶಿಷ್ಯರಿಗೆ ಕಣ್ಣುಗಳು ತೆರೆದು ಈತನು ಯಾರಿರಬಹುದು ಎಂಬುದಾಗಿ ಹೇಳಿದರು. ಇವತ್ತು ನಾವು ಆತನನ್ನು ತಿಳಿದುಕೊಂಡಿದ್ದೇವೆ. ನಾವು ಆತನನ್ನು ಅರಿತುಕೊಂಡದ್ರಿಂದ ನಾವು ಇವತ್ತು ಇಲ್ಲಿ ಸೇರಿ ದೇವರಿಗೆ ಆರಾಧನೆ ಮಾಡಲಿಕ್ಕೆ ಬಂದಿದ್ದೇವೆ. ಕೀರ್ತನೆಯಲ್ಲಿ ಇವತ್ತು ನಾವು ನೋಡಿದ ಪ್ರಕಾರ ನಾವು ಹೇಳ್ತಾರೆ, ನನ್ನ ಎಲುಬುಗಳು ನೀನು ಎತ್ತವು ಎಂಬುದಾಗಿ ಹೇಳ್ತಾ ಉಂಟು ಎಂಬುದಾಗಿ. ಥ್ಯಾಂಕ್ ಯು ಜೀಸಸ್, ಹಲ್ಲೆಲೂಯಾ. We worship you, Lord.
ದಾನಿಯೇಲನು ಬಿದ್ದಾಗ ಬೈಬಲ್ ಹೇಳ್ತದೆ, ದೇವರು ಸಿಂಹದ ಬಾಯಿಯನ್ನು ಕಟ್ಟಿದ ಎಂದಾಗ. ಇವತ್ತು ನಿನ್ನ ವಿರುದ್ಧ ಮಾತನಾಡುವ ಬಾಯಿಯನ್ನು ದೇವರು ಕಟ್ಟುತ್ತಾನೆ. ನಿನ್ನ ವಿರೋಧವಾಗಿ ಕಲ್ಪಿಸಿದ ಎಲ್ಲ ಆಯುಧಗಳನ್ನು ದೇವರು ಮುರಿಯುತ್ತಾನೆ. ಯಾಕಂದ್ರೆ ದೇವರು ನಿನ್ನ ಪರವಾಗಿ ವ್ಯಾಜ್ಯ ಮಾಡುತ್ತಾನೆ, ನಿನ್ನ ಪರವಾಗಿ ಯುದ್ಧ ಮಾಡುತ್ತಾನೆ. ಶದ್ರಕ್, ಮೇಷಕ್, ಅಬೇದ್ನೆಗೋರನ್ನು ಬೆಂಕಿಗೆ ಹಾಕುವಾಗ ಅವರು ಬೆಂಕಿ ಸುಡ್ಲಿಕ್ಕೆ ಆಗಲಿಲ್ಲ ಅಂತ ಬೈಬಲ್ ಹೇಳ್ತದೆ. ಇವತ್ತು ನಿನ್ನನ್ನು ಯಾವ ಈ ಲೋಕದ ಶಕ್ತಿಗಳು, ಲೋಕದ ವ್ಯಕ್ತಿಗಳು ಮುಟ್ಟದಾಗೆ ದೇವರು ನಿನ್ನ ತನ್ನ ಕೆಲಸದಲ್ಲಿ ನಿನ್ನ ನಿಲ್ಲಿಸಿದ್ದಾನೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ದೇವರೇ, ಇವತ್ತು ನಾವು ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡುತ್ತೇವೆ. ದೇವರೇ, ಇವರನ್ನು ನೀನು ಎಲ್ಲದರಿಂದ ಹೊರಗೆ ತಂದು ನಿಲ್ಲಿಸಿದ್ದು, ಇವರೆಲ್ಲ ಪ್ರಾಣದಲ್ಲಿ ನಿನ್ನ ಜೊತೆ ಆಗಿರುವುದಕ್ಕೆ ಸ್ತೋತ್ರ. ನಾನು ಪ್ರಾರ್ಥನೆ ಮಾಡುತ್ತಿದ್ದೇನೆ ಕರ್ತನೆ. ದೇವರೇ, ಇವತ್ತು ಸ್ವಾಮಿ, ಈ ಒಂದು ಪ್ರತಿಕೂಲ ಇರುವಾಗ ಸಹ ನಿನ್ನ ಆಲಯಕ್ಕೆ ಬಂದ ಈ ಮಕ್ಕಳನ್ನು ಆಶೀರ್ವಾದ ಮಾಡು. ನಾನು ಇವರಿಗೆ ಮೇಲೆ ಬ್ಲೆಸ್ಸಿಂಗ್ ಅನ್ನು ಮಾತನಾಡ್ತಿದ್ದೇನೆ. ಯಾರ್ಯಾರ ಟೂ ವೀಲರ್ ಇದ್ದಾರೆ ಅವರಿಗೆ ಒಂದು ಸ್ವಂತ ಒಂದು ಕಾರು ದೊರಕುವಂತೆ ಮಾಡ್ಕೊಳ್ತಾನೆ. ನಾನು ನಂಬ್ತೇನೆ ದೇವರೇ, ನಾನು ನಂಬ್ತೇನೆ ಸ್ವಾಮಿ. ಯಾರು ಸಹ ನಮ್ಮ ಮಕ್ಕಳು ದೇವರ ಆಶೀರ್ವಾದಕ್ಕೆ ಅವರು ಬರಬೇಕು. ಅವರ ಕೆಲಸ, ಅವರ ಬಿಸ್ನೆಸ್, ಅವರ ಜೀವಿತದಲ್ಲಿ ಕರ್ತನೆ ಇನ್ನೊಂದು ಹಂತಕ್ಕೆ ಏರಲಿ. ಅವರು ಹೆಸರಿನ ನಾಮದಲ್ಲಿ ಪ್ರಮೋಷನ್ಗಳು ಬರಲಿ. ದೇವರ ಅದ್ಭುತಗಳು, ಸೂಚಕಗಳು ಏನು ಮಾಡುವುದಕ್ಕೆ ನಿಮಗೆ ಸ್ತೋತ್ರಪ್ಪ. ಇತರರು ಕಾಣಬೇಕು ಇವರ ದೇವರು ಯಾರು ಎಂಬುದಾಗಿ, ಇವರ ದೇವರು ಎಂತವನಾಗಿರಬೇಕು ಎಂಬುದಾಗಿ ಅವರು ಅನುಭವದಿಂದ ಕಾಣುವಂತೆ ಮಾಡುತ್ತಾನೆ. ಹಾಗೆ ಮಾಡುವುದಕ್ಕೆ ನಿನಗೆ ಸ್ತೋತ್ರ. ಸೇರಿ ಬಂದ ಎಲ್ಲ ಮಕ್ಕಳನ್ನು ಆಶೀರ್ವಾದ ಮಾಡುತ್ತೇನೆ. ಸಾಕ್ಷಿ ಹೇಳಿದ ಮಕ್ಕಳಿಗೋಸ್ಕರ ಸ್ತೋತ್ರ. ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ ಇನ್ನು ಅನೇಕ ಸಾಕ್ಷಿಗಳಿಗೆ ಎಬ್ಬಿಸು ಸ್ವಾಮಿ. ಸಾಕ್ಷಿ ಹೇಳಿದ ಎಲ್ಲ ಮಕ್ಕಳ ನಿನ್ನ ಕರಗಳಿಗೆ ಕೊಡುತ್ತೇನೆ ಸ್ವಾಮಿ. ಅವರ ಜೀವಿತದಲ್ಲಿ ದೊಡ್ಡ ಕಾರ್ಯ ಮಾಡಿ. ಯಾರು ಸಾಕ್ಷಿ ಹೇಳಿಲ್ಲ, ಮುಂದಿನ ದಿವಸದಲ್ಲಿ ದೊಡ್ಡ ದೊಡ್ಡ ಸಾಕ್ಷಿ ಅವರ ಮೂಲಕ ಎಬ್ಬಿಸಿದ್ದಾರೆ. ಎಲ್ಲವನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿ ಪ್ರಾರ್ಥಿಸ್ತೇನೆ. ಪ್ರಾರ್ಥನೆಯನ್ನು ಕೇಳಿದಕ್ಕೆ ನಿನಗೆ ಸ್ತೋತ್ರ. ಎಲ್ಲ ಘನ ಮಾನ ಮಹಿಮೆ ನಿನಗೆ ಯೇಸುವಿನ ನಾಮದಲ್ಲಿ ಬೇಡಿದ್ದೇನೆ ತಂದೆಯೇ, ಆಮೆನ್. ಅಲ್ಲಿರುವುದಕ್ಕೆ ಅತಿ ಆಶೀರ್ವಾದ ಪಡೆದುಕೊಳ್ಳಿ. ನಿತ್ಯ ನಿರಂತರವಾಗಿರಲಿ. ಆಮೆನ್. ದೇವರ ದೇವರನ್ನು ಆಶೀರ್ವದಿಸಿ. God bless you all.